ಹಾಯ್ ಹಲೋ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಪಾರ್ಟ್ 1 ನೋಡಿದ್ವಿ. ಎಲ್ಲಿವರೆಗೂ ನೋಡಿದ್ವಿ ಅಂದರೆ 1773ರಿಂದ 1858ರವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ ಬ್ರಿಟಿಷ್ ಕ್ರೌನ್ ರೂಲ್ 1858ರಿಂದ 1947ರವರೆಗೂ ಏನೇನಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದ ಕ್ರೌನ್ ರೂಲ್ 1858ರಿಂದ 1947. ಕ್ರೌನ್ ರೂಲಲ್ಲಿ ಯಾವಾಗ ಈಸ್ಟ್ ಇಂಡಿಯಾ ಕಂಪ್ನಿನ ತೆಗೆದಾಕಿ ಕ್ರೌನ್ ರೂಲೇ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ತಗೊಂತು, ಆವಾಗ ಫಸ್ಟ್ ಬಂದಿದ್ದ ಆ್ಯಕ್ಟ್ ಅಂದರೆ 1858. ಯಾಕಂದರೆ 1857ರಲ್ಲಿ ಸಿಪಾಯಿ ದಂಗೆ ಆಗುತ್ತೆ. ಅದರ ನಂತರ ಬಂದಿದ್ದೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858. ದಿಸ್ ಸಿಗ್ನಿಫಿಕೆಂಟ್ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಇನ್ ದ ವೇಕ್ ಆಫ್ ರಿವೋಲ್ಟ್ ಆಫ್ 1857, ಆಲ್ಸೋ ನೋನ್ ಆಸ್ ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆರ್ ಸಿಪಾಯಿ ಮ್ಯೂಟಿನಿ. ದ ಆ್ಯಕ್ಟ್ ನೋನ್ ಆಸ್ ದ ಆ್ಯಕ್ಟ್ ಫಾರ್ ದ ಗುಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗೇನು ಮಾಡ್ತಾರೆ, ಈಗ ಒಳ್ಳೆಯರಾಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲಿ ತನಕ ಈಸ್ಟ್ ಇಂಡಿಯಾ ಕಂಪ್ನಿ ನಡೆದಿತ್ತಲ್ಲ, ಅವ್ರು ಹೆಂಗಿದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ನಾವು ಇನ್ನು ಮುಂದೆ ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ಏನು ಮಾಡ್ತಾರೆ ಇವು. ಯಾಕಂದ್ರೆ ಸಿಪಾಯಿ ಮ್ಯೂಟಿನಿ ಆಗಿರ್ತೈತೆ, ಎಲ್ಲರೂ ಎದುರಾಕೊಂಡ್ಬಿಟ್ಟಿರ್ತಾರೆ ಬ್ರಿಟಿಷರ್ನ. ಎಷ್ಟೋ ಮಂದಿ ಪೊಲೀಸರನ್ನ, ಎಷ್ಟೋ ಮಂದಿ ಸೈನಿಕರನ್ನ ಹೊಡೆದುಕೊಲ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇವ್ರನ್ನ ಎದುರಾಕೊಳ್ಳೋದಕ್ಕಿಂತ ಇವ್ರನ್ನ ಜೊತೆಗಿಟ್ಕೊಂಡು ಅಧಿಕಾರ ಮಾಡೋದೇ ನಮಗೆ ಉತ್ತಮ ಅಂದ್ಕೊಂಡು ಈ ಆ್ಯಕ್ಟ್ ಏನಂತಾರೆ, ಆ್ಯಕ್ಟ್ ಫಾರ್ ದ ಗುಡ್ ಗೌರ್ಮೆಂಟ್. ಮುಂದೆ ಗುಡ್ ಗೌರ್ಮೆಂಟ್ ಕೊಡ್ತೀವಿ ನಿಮಗೆ ಅಂತ. ಇದೇನು ಮಾಡ್ತೈತೆ, ಅಬಾಲಿಷ್ಡ್ ದ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ಟ್ರಾನ್ಸ್ಫರ್ಡ್ ದ ಪವರ್ಸ್ ಆಫ್ ಗೌರ್ಮೆಂಟ್, ಟೆರಿಟರೀಸ್ ಆ್ಯಂಡ್ ರೆವಿನ್ಯೂಸ್ ಟು ದ ಬ್ರಿಟಿಷ್ ಕ್ರೌನ್. ಏನು ಮಾಡ್ತೈತೆ, ಈಸ್ಟ್ ಇಂಡಿಯಾ ಕಂಪ್ನಿನ ಅಬಾಲಿಷ್ ಮಾಡಿ ಬ್ರಿಟಿಷ್ ಕ್ರೌನು ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿನ ತಗೊತೈತೆ. ದ ಫೀಚರ್ಸ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. ಇಟ್ ಪ್ರೊವೈಡೆಡ್ ದಟ್ henceforth was to be governed by and in the name of Her Majesty. It changed the designation of Governor General of India to that of Viceroy of India. ಏನು ಮಾಡ್ತೈತೆ, ಒಂದು ಏನು ಮುಂದೆ ಈಸ್ಟ್ ಇಂಡಿಯಾ ಕಂಪ್ನಿ ಇರಲ್ಲ, ಡೈರೆಕ್ಟ್ ಕ್ರೌನ್ ರೂಲ್ ಆಗುತ್ತಾ. ನೀವೇನೇ ಆಳ್ವಿಕೆ ಮಾಡಿದ್ರು ಇನ್ ದ ನೇಮ್ ಆಫ್ ಹರ್ ಮೆಜೆಸ್ಟಿ. ಆ ಟೈಮಾಗ ರಾಣಿ ಇರ್ತಾಳೆ, ರಾಜ ಇದ್ದಂದ್ರೆ ಹಿಸ್ ಮೆಜೆಸ್ಟಿ ಆಗಿರ್ತಿತ್ತು. ರಾಣಿ ಇರೋದ್ರಿಂದ ಹರ್ ಮೆಜೆಸ್ಟಿ ಅಕ್ಕಿನ ಹೆಸರು ಮೇಲೆ ನೀವು ಆಡಳಿತ ಮಾಡಬೇಕು. ಇನ್ನೊಂದು ಚೇಂಜಸ್ ಏನು ಮಾಡ್ತಾರೆ ಅಂದರೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನು ಮಾಡಿರ್ತಾರಲ್ಲ, ಅದನ್ನು ಮತ್ತೆ ಡೆಸಿಗ್ನೇಷನ್ ಚೇಂಜ್ ಮಾಡ್ತಾರೆ. ಇವಾಗ ಏನಂತ ಕರೀತಾರೆ, ವೈಸ್ರಾಯ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಿ ವಾಸ್ ದ ಡೈರೆಕ್ಟ್ ರಿಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಕ್ರೌನ್. ಯಾರು, ವೈಸ್ರಾಯ್ ಅನ್ನೋನು ಏನಿರ್ತಾನಲ್ಲ, ಡೈರೆಕ್ಟ್ ರಿಪ್ರೆಸೆಂಟೇಟಿವ್ ಆಫ್ ಬ್ರಿಟಿಷ್ ಕ್ರೌನ್ ಇನ್ ಇಂಡಿಯಾ. ಲಾರ್ಡ್ ಕ್ಯಾನಿಂಗ್ ಅಂತ ಆ ಥರ ಫಸ್ಟ್ ಅಪಾಯಿಂಟ್ ಆದ ವೈಸ್ರಾಯ್ ಯಾರಂದರೆ ಲಾರ್ಡ್ ಕ್ಯಾನಿಂಗ್. It ended the system of double government by abolishing the board of control and court of directors. ಏನು ಕಮರ್ಷಿಯಲ್ ಬಾಡಿಗೆ ಒಂದು, ಪೊಲಿಟಿಕಲ್ ಬಾಡಿಗೆ ಅಂತಂದು ಏನು ಸಪ್ರೇಟ್ ಬಾಡಿ ಮಾಡಿದ್ರಲ್ಲ, ಆ ಡಬಲ್ ಗೌರ್ಮೆಂಟ್ ಸಿಸ್ಟಮ್ನೇ ಅಬಲಿಷ್ ಮಾಡ್ತಾರೆ. ಇಟ್ ಕ್ರಿಯೇಟೆಡ್ ಎ ನ್ಯೂ ಆಫೀಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ವೆಸ್ಟೆಡ್ ವಿತ್ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಅವೆರಡನ್ನೂ ಅಬಲಿಷ್ ಮಾಡಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅನ್ನೋದು ಹೊಸ ಬಾಡಿನ ಕ್ರಿಯೇಟ್ ಮಾಡ್ತಾರೆ. ಆ ಬಾಡಿಗೆ ಏನು ಮಾಡ್ತಾರೆ, ಕಂಪ್ಲೀಟ್ ಅಥಾರಿಟಿ ಓವರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಎ ಮೆಂಬರ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಯಾರನ್ನ ಅಪಾಯಿಂಟ್ ಮಾಡಿರ್ತಾರಲ್ಲ, ಅವನು ಯಾರಾಗಿರ್ತಾನಂದ್ರೆ ಬ್ರಿಟಿಷ್ ಕ್ಯಾಬಿನೆಟಿನ ಮೆಂಬರ್ ಆಗಿರ್ತಾನೆ, ಅಂದರೆ ಮಿನಿಸ್ಟರ್ ಆಗಿರ್ತಾನೆ ಅಲ್ಲಿ. ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಅಲ್ಟಿಮೇಟ್ಲಿ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್. ಅವ್ನು ಯಾರಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೋ ಬ್ರಿಟಿಷ್ ಪಾರ್ಲಿಮೆಂಟಿಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಇಟ್ ಎಸ್ಟಾಬ್ಲಿಷ್ಡ್ ಎ 15-member ಕೌನ್ಸಿಲ್ ಆಫ್ ಇಂಡಿಯಾ ಟು ಅಸಿಸ್ಟ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. The council was an advisory body. The secretary of state was made the chairman of the council. ಏನೇನು ಮಾಡ್ತಾನೆ, ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಮಾಡಿದ್ರು, ಅವನಿಗೆ ಅಸಿಸ್ಟ್ ಮಾಡೋಕ್ಕೆ ಸಹಾಯಕರು ಬೇಕಲ್ಲ. ಸೊ 15-member ಕೌನ್ಸಿಲ್ನ ಕೊಡ್ತಾರೆ ಅವನಿಗೆ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗ ಅಸಿಸ್ಟ್ ಮಾಡೋಕ್ಕೆ. ಆ ಕೌನ್ಸಿಲ್ ಏನಿರ್ತೈತಲ್ಲ ಬರೀ ಅಡ್ವೈಸರಿ ಬಾಡಿ ಅದು. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಕೌನ್ಸಿಲ್. ಅದೇನು ಕೌನ್ಸಿಲ್ ಮಾಡಿದ್ರಲ್ಲ 15-member ಕೌನ್ಸಿಲ್, ಅದಕ್ಕೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಚೇರ್ಮನ್ ಆಗಿರ್ತಾನೆ. ಇಟ್ ಕಾನ್ಸ್ಟಿಟ್ಯೂಟೆಡ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಆಸ್ ಎ ಬಾಡಿ ಕಾರ್ಪೊರೇಟ್ ಕೆಪಬಲ್ ಆಫ್ ಸೂಯಿಂಗ್ ಆ್ಯಂಡ್ ಬೀಯಿಂಗ್ ಸೂಡ್ ಇನ್ ಇಂಡಿಯಾ ಆ್ಯಂಡ್ ಇನ್ ಇಂಗ್ಲೆಂಡ್. ಇದೇನು ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಏನೈತಲ್ಲ, ಇದು ಭಾರತ ಮತ್ತು ಇಂಗ್ಲೆಂಡ್ ಎರಡರಲ್ಲೂ ಮೊಕದ್ದಮೆ ಹೂಡಲು ಸಾಧ್ಯವಾಗುವಂತೆ ಮಾಡಿತ್ತು. ದ ಆ್ಯಕ್ಟ್ ಆಫ್ 1858 ವಾಸ್ ಹವೆವರ್ ಲಾರ್ಜ್ಲಿ ಕನ್ಫೈನ್ಡ್ ಟು ದ ಇಂಪ್ರೂವ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಬೈ ವಿಚ್ ಇಂಡಿಯನ್ ಗೌರ್ಮೆಂಟ್ ವಾಸ್ ಟು ಬಿ ಸೂಪರ್ವೈಸ್ಡ್ ಆ್ಯಂಡ್ ಕಂಟ್ರೋಲ್ಡ್ ಇನ್ ಇಂಗ್ಲೆಂಡ್. It did not alter in any substantial way the system of government that prevailed in India. ಈ ಆ್ಯಕ್ಟ್ ಏನು ಮಾಡ್ತೈತೆ, ಬರೀ ಅಡ್ಮಿನಿಸ್ಟ್ರೇಟಿವ್ ಮಷಿನರಿನ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೈತೆ. ಅದಕ್ಕೂ ಮುಂಚೆ ಏನೇನಿತ್ತಲ್ಲ ಆ್ಯಕ್ಟ್ಗಳು, ಲಾಗಳು, ಅವು ಹಂಗೆ ಕಂಟಿನ್ಯೂ ಆಗ್ತಾವೆ.
Indian Council Act of 1861. After the Great Revolt of 1857, the British government felt the necessity of seeking cooperation of Indians in the administration. 1857 ಸಿಪಾಯಿ ದಂಗೆಯಿಂದ ಬ್ರಿಟಿಷ್ ಗೌರ್ಮೆಂಟಿಗೆ ಏನು ಅರ್ಥ ಆಗುತ್ತಂದ್ರೆ ಇಂಡಿಯನ್ಸ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟು. ಯಾವುದಕ್ಕೆ? ಅಡ್ಮಿನಿಸ್ಟ್ರೇಷನ್ ಆಫ್ ದರ್ ಕಂಟ್ರಿಗೆ. ಅವ್ರದೇ ಕಂಟ್ರಿಗೆ ಅವ್ರದೇ ಸಹಕಾರ ಇಲ್ಲ ಅಂದರೆ ಹೆಂಗೆ? ಸೊ ಹಂಗಾಗಿ ಅವ್ರ ಸಹಕಾರನ ಬಯಸ್ತೈತಿ ಯಾರೋ ಬ್ರಿಟಿಷ್ ಗೌರ್ಮೆಂಟ್. ಇನ್ ಪರ್ಶುಯನ್ಸ್ ಆಫ್ ದಿಸ್ ಪಾಲಿಸಿ ಆಫ್ ಅಸೋಸಿಯೇಷನ್ 3 acts were enacted by the ಬ್ರಿಟಿಷ್ ಪಾರ್ಲಿಮೆಂಟ್. ಯಾವಾಗ 1861, 1892 ಮತ್ತು 1909. The Indian Councils Act of 1861 is an important landmark in the constitutional and political history of India. The features of this act were as follows. It made a beginning of the representative institution by associating Indians with the lawmaking process. Lawmaking process ಅಲ್ಲಿ ಇಂಡಿಯನ್ಸ್ನ ಅಸೋಸಿಯೇಟ್ ಮಾಡ್ಕೋಕ್ಕೆ ಸ್ಟಾರ್ಟ್ ಆಗುತ್ತೆ. It thus provided that the Viceroy should nominate some Indians as non-official members of his expanded council. ವೈಸ್ರಾಯ್ಗೆ ಏನು ಮಾಡ್ತಾರೆ? ಕೆಲವು ಭಾರತದವ್ರನ್ನ ನಾಮಿನೇಟ್ ಮಾಡೋಕ್ಕೆ ಹೇಳ್ತಾರೆ. ಯಾವುದಕ್ಕೆ? ಒಂದು ಎಕ್ಸ್ಪ್ಯಾಂಡ್ ಕೌನ್ಸಿಲ್ 15 ಮಂದಿ ಇದ್ರಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಭಾರತೀಯರನ್ನ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಗಿ ಆ ಕೌನ್ಸಿಲಲ್ಲಿ ಸೇರ್ಕೊಳ್ಳೋಕ್ಕೆ ವೈಸ್ರಾಯ್ ನಾಮಿನೇಟ್ ಮಾಡ್ಬೇಕಂತ ಹೇಳ್ತೈತೆ. ಇನ್ 1862 ಲಾರ್ಡ್ ಕ್ಯಾನಿಂಗ್ ಅವಾಗಿನ ವೈಸ್ರಾಯ್ ಏನು ಮಾಡ್ತಾನೆ? 3 ಇಂಡಿಯನ್ಸ್ನ ಅವನ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ನಾಮಿನೇಟ್ ಮಾಡ್ಕೊತಾನೆ. ಯಾರ್ಯಾರು ಅಂದರೆ ರಾಜಾ ಆಫ್ ಬನಾರಸ್, ರಾಜಾ ಆಫ್ ಪಟಿಯಾಲ ಆ್ಯಂಡ್ ಸರ್ ದಿನಕರ್ ರಾವ್. ಈ 3 ಜನನ ಅವನು ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ನಾಮಿನೇಟ್ ಮಾಡ್ತಾನೆ. ಯಾರು? ಲಾರ್ಡ್ ಕ್ಯಾನಿಂಗ್. ಇಟ್ ಇನಿಷಿಯೇಟೆಡ್ ದ ಪ್ರೋಸೆಸ್ ಆಫ್ ಡಿಸೆಂಟ್ರಲೈಸೇಷನ್ ಬೈ ರಿಸ್ಟೋರಿಂಗ್ ದ ಲೆಜಿಸ್ಲೇಟಿವ್ ಪವರ್ಸ್ ಟು ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸೀಸ್. ಇವು ಪಾಪ ಮದ್ರಾಸ್ ಪ್ರೆಸಿಡೆನ್ಸಿಗೂ ಬಾಂಬೆ ಪ್ರೆಸಿಡೆನ್ಸಿಗೂ ಅಧಿಕಾರ ಎಲ್ಲ ಕಸ್ಕೊಂಬಿಟ್ಟಿದ್ರು, ಲೆಜಿಸ್ಲೇಟಿವ್ ಪವರ್ ಕಸ್ಕೊಂಬಿಟ್ಟಿದ್ರು. ಅದನ್ನು ಇವಾಗ ಮತ್ತೆ ಹಿಂದಿರುಗಿಸಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ದಸ್ ರಿವರ್ಸ್ಡ್ ದ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ದಟ್ ಸ್ಟಾರ್ಟೆಡ್ ಫ್ರಮ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 and reached its climax under the Charter Act of 1833. This policy of legislative devolution resulted in the grant of almost complete internal autonomy to the provinces in 1937. 1773 ಇಂದ 1833ವರೆಗೂ ಏನಾಗುತ್ತಾ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಬಂದಿರ್ತೈತೆ. ಯಾಕಂದರೆ ಎಲ್ಲ ಅಧಿಕಾರನ ಕಸ್ಕೊಂಡು ತಾವು ಇಟ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಫಸ್ಟಿಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಕಸ್ಕೊಂತಾನೆ, ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಕಸ್ಕೊಂತಾನೆ. ಇದೇನೇನು ಮಾಡ್ತೈತೆ? ಈ ಆ್ಯಕ್ಟು ಹಿಂದಕ್ಕೆ ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಉಲ್ಟಾ ಇಸ್ಕೊಂಡಿದ್ದೀನಲ್ಲ ಮತ್ತೆ ವಾಪಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಯಾವಕ್ಕೆ? ಪ್ರಾವಿನ್ಸಸ್ಸಿಗೆ. ಸೊ ಇದರ ರಿಸಲ್ಟ್ ಏನಾಗುತ್ತಾ? ಕಂಪ್ಲೀಟ್ ಇಂಟರ್ನಲ್ ಆಟೋನಮಿ ಅಪ್ ಟು ದ ಪ್ರಾವಿನ್ಸಸ್. 1937 ಅನ್ನೋದರಲ್ಲಿ ಆ ಪ್ರಾವಿನ್ಸಸ್ ಏನಿರ್ತಾವಲ್ಲ ಅವುಗಳಿಗೆಲ್ಲ ಕಂಪ್ಲೀಟ್ ಆಟೋನಮಿ ಅಂದರೆ ಆ ಪ್ರಾವಿನ್ಸಸ್ನ ಮಾಡೋ ಅಧಿಕಾರ ಅವರಿಗೆ ಸಿಗ್ತೈತೆ. ಇಟ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ ಫಾರ್ ಬೆಂಗಾಲ್, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸಸ್ ಆ್ಯಂಡ್ ಪಂಜಾಬ್. ಹೊಸ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಬೆಂಗಾಲ್, ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಆ್ಯಂಡ್ ಪಂಜಾಬ್ದಲ್ಲಿ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಸಿಗ್ತೈತೆ. ವಿಚ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ 1862, 1886 ಆ್ಯಂಡ್ 1897 ರೆಸ್ಪೆಕ್ಟಿವ್ಲಿ. It empowered the Viceroy to make rules and orders for the more convenient transaction of business in the council. ವೈಸ್ರಾಯ್ಗೆ ರೂಲ್ಸು ಮತ್ತು ಆರ್ಡರ್ಸ್ ಕೊಡೋಕ್ಕೆ ಪವರ್ ಕೊಡ್ತೈತೆ. ಯಾಕೆ ಪವರ್ ಕೊಡ್ತೈತೆ ಅಂದರೆ ಕನ್ವೀನಿಯೆಂಟಾಗಿ ಅವ್ನ ಕೌನ್ಸಿಲ್ದು ಬಿಸ್ನೆಸ್ ನಡೆಸ್ಕೊಳ್ಳೋಕ್ಕೆ. ಇಟ್ ಆಲ್ಸೋ ಗೇವ್ ಎ ರೆಕಗ್ನಿಷನ್ ಟು ದ ಪೋರ್ಟ್ಫೋಲಿಯೋ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕ್ಯಾನಿಂಗ್ ಇನ್ 1859. ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂದ್ರೇನು? ಅಧಿಕಾರ ಹಂಚಿಕೆ. ಹೆಂಗೆ ಮಿನಿಸ್ಟರ್ ಮಾಡಿರ್ತಾರಲ್ಲ, ಹೋಮ್ ಮಿನಿಸ್ಟರ್ ಅಂದರೆ ಹೋಮ್ ಅಫೇರ್ಸ್ ರಿಲೇಟೆಡ್ ಇದನ್ನೆಲ್ಲ ಅವ್ನು ನೋಡ್ಕೊತಾನೆ. ಲಾ ಮಿನಿಸ್ಟರ್ ಅಂದ್ರೆ ಲಾ ಬಗ್ಗೆ ಇದ್ದಿದ್ದೆಲ್ಲ ಅವ್ನು ನೋಡ್ತಾನೆ. ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಅದನ್ನು ನೋಡ್ತಾಳೆ. ಇದನ್ನು ಪೋರ್ಟ್ಫೋಲಿಯೋ ಸಿಸ್ಟಮ್ ಅಂತ ಕರೀತಾರೆ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ಲಾರ್ಡ್ ಕ್ಯಾನಿಂಗ್. ಯಾವಾಗ? 1859. ಅಂಡರ್ ದಿಸ್ ಎ ಮೆಂಬರ್ ಆಫ್ ದ ವೈಸ್ರಾಯ್ ಕೌನ್ಸಿಲ್ was made in charge of one or more departments of the government and was authorized to issue final orders on behalf of the council on matter of his department. ಹೇಳಿದ್ ನಾನು ಈಗ ಲಾ ಮಿನಿಸ್ಟರ್ ಅಂದಮೇಲೆ ಆ ಲಾ ರಿಲೇಟೆಡ್ ಏನೇನು ಇರ್ತೈತಲ್ಲ ಅದನ್ನು ಫೈನಲ್ ಆರ್ಡರ್ ಕೊಡೋನು ಇವನೇ. ಯಾಕೆ? ಆ ಡಿಪಾರ್ಟ್ಮೆಂಟ್ ಹೆಡ್ ಅವನೇ ಆಗಿರ್ತಾನೆ. ಅದಕ್ಕೆ ಇಟ್ ಎಂಪವರ್ಡ್ ದ ವೈಸ್ರಾಯ್ ಟು ಇಶ್ಯೂ ಆರ್ಡಿನೆನ್ಸಸ್ ವಿತೌಟ್ ದ ಕನ್ಕರೆನ್ಸ್ ಆಫ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್ ಡ್ಯೂರಿಂಗ್ ಎನ್ ಎಮರ್ಜೆನ್ಸಿ. ದ ಲೈಫ್ ಆಫ್ ಸಚ್ ಅನ್ ಆರ್ಡಿನೆನ್ಸ್ ವಾಸ್ 6 months. ಏನು ಹೇಳ್ತಾರ? ಕೆಲವೊಂದು ಸರಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಒಪ್ಪಿಗೆ ಇಲ್ಲದೇನು ವೈಸ್ರಾಯ್ ಆರ್ಡಿನೆನ್ಸ್ನ ಜಾರಿಗೆ ಮಾಡ್ಬೋದು. ಯಾವಾಗ? ಎಮರ್ಜೆನ್ಸಿ ಟೈಮಲ್ಲಿ. ಅಂಥ ಆರ್ಡಿನೆನ್ಸ್ನ ಏನು ಜಾರಿ ಮಾಡಿರ್ತಾನಲ್ಲ ಅದ್ರದ್ದು ವ್ಯಾಲಿಡಿಟಿ 6 ತಿಂಗಳಿರ್ತೈತೆ. ಅದಾದಮೇಲೆ ಅವ್ರ ಒಪ್ಪಿಗೆ ತಗೋಬೇಕು. ಇವಾಗೂ ಅದು ಆರ್ಡಿನೆನ್ಸ್ ಸಿಸ್ಟಮ್ ಐತೆ. ಈಗ ಪ್ರೆಸೆಂಟಲ್ಲಿ ಆರ್ಡಿನೆನ್ಸ್ನ ಯಾರು ಹೊರಡಿಸ್ತಾರೆ? ಪ್ರೆಸಿಡೆಂಟ್ ಹೊರಡಿಸ್ತಾನೆ.
ಯಾಕೆ ಹೊರಡಿಸ್ತಾನಂದರೆ ಸೆಷನ್ನಲ್ಲಿ ಇರಲಾರ್ದಂಗೆ ಇನ್ ಕೇಸ್ ವಿಧಾನಸೌಧ ಅಥವಾ ಲೋಕಸಭಾ ಸೆಷನಲ್ಲಿ ಇಲ್ಲ ಅಂದಾಗ ಮಿನಿಸ್ಟ್ರನ್ನ ಕೇಳಿ ಒಪ್ಪಿಗೆ ತೊಗೊಂಡು ಲಾನ್ ಎನಾಕ್ಟ್ ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇರ್ತೈತೆ. ಅಂಥ ಎಮರ್ಜೆನ್ಸಿ ಟೈಮಲ್ಲಿ ಆರ್ಡಿನೆನ್ಸ್ನ ಟೆಂಪ್ರರಿಯಾಗಿ ಎಸ್ಟಾಬ್ಲಿಷ್ ಮಾಡ್ತಾನೆ. ಅಂಥ ಆರ್ಡಿನೆನ್ಸಿಗೆ ಸೇಮ್ ಪವರ್ ಹೆಂಗೆ ಇವರು ವೋಟ್ ಮಾಡಿ ಪರ್ಮಿಷನ್ ತೊಗೊಂಡು ಗ್ರ್ಯಾಂಟ್ ಮಾಡಿದ್ದ ಎಷ್ಟು ಅಧಿಕಾರ ಇರುತ್ತೋ ಅಷ್ಟೇ ಅಧಿಕಾರ ಈ ಆರ್ಡಿನೆನ್ಸ್ಗೂ ಇರ್ತೈತೆ. ಬಟ್ ಇದ್ರದ್ದು ವ್ಯಾಲಿಡಿಟಿ ಎಷ್ಟು ಇರ್ತೈತೆ? 6 ತಿಂಗಳವರೆಗೂ ಮಾತ್ರ ಇರ್ತೈತೆ. ನೆಕ್ಸ್ಟ್ ಬರೋದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892. The feature of this act were as follows. It increased the number of additional members in the central and provincial legislative council but maintained the official majority in them. ಏನು ಮಾಡ್ತಾರೆ, ಸೆಂಟ್ರಲ್ಲು ಮತ್ತು ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಮೆಂಬರ್ಸ್ಗಳನ್ನು ಹೆಚ್ಚಿಸ್ತಾರೆ. ಆದರೆ ಅಫಿಷಿಯಲ್ ಮೆಜಾರಿಟಿ ಬ್ರಿಟಿಷರ ಜೊತೆಗೆ ಇರೋಂಗೆ ನೋಡ್ಕೊತಾರೆ. ಇಟ್ ಇನ್ಕ್ರೀಸ್ ದ ಫಂಕ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ಗೇವ್ ದೆಮ್ ದ ಪವರ್ ಆಫ್ ಡಿಸ್ಕಸಿಂಗ್ ದ ಬಜೆಟ್ ಆ್ಯಂಡ್ ಅಡ್ರೆಸ್ಸಿಂಗ್ ಕ್ವೆಶನ್ಸ್ ಟು ದ ಎಕ್ಸಿಕ್ಯೂಟಿವ್. ಇದಲ್ಲದೆ ಲೆಜಿಸ್ಲೇಟಿವ್ ಕೌನ್ಸಿಲ್ದ ಫಂಕ್ಷನ್ಸ್ನ ಹೆಚ್ಚಿಗೆ ಮಾಡ್ತಾರೆ. ಅವರಿಗೆ ಬಜೆಟ್ ಮತ್ತು ಯಾರಾದರೂ ಕ್ವೆಶನ್ಸ್ ಕೇಳಿದರೆ ಅದನ್ನು ಡಿಸ್ಕಸ್ ಮಾಡೋ ಅಧಿಕಾರನ ಕೊಡ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ನಾಮಿನೇಷನ್ ಆಫ್ ಸಮ್ ನಾನ್ ಅಫಿಷಿಯಲ್ ಮೆಂಬರ್ಸ್ ಆಫ್ ದ Central Legislative Council by the Viceroy on the recommendation of Provincial Legislative Council and the Bengal Chamber of Commerce. ಇದೇನು ಮಾಡ್ತದೆ ಈ ಆ್ಯಕ್ಟು, ಕೆಲವೊಂದು ಜನನ ನಾನ್ ಅಫಿಷಿಯಲ್ ಮೆಂಬರ್ ಆಗಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ನಾಮಿನೇಟ್ ಮಾಡೋಕ್ಕೆ ವೈಸ್ರಾಯ್ಗೆ ರೆಕಮೆಂಡ್ ಮಾಡ್ಬೋದು. ಯಾರು? ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಬೆಂಗಾಲ್ ಚೇಂಬರ್ ಆಫ್ ಕಾಮರ್ಸ್. ಎರಡನೇದು, ದಟ್ ಆಫ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದ ಗವರ್ನರ್ on the recommendation of district board, municipalities, universities, trade association, ಜಮೀನ್ದಾರ್ಸ್ ಆ್ಯಂಡ್ ಚೇಂಬರ್ಸ್. ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ಗವರ್ನರ್ ನಾಮಿನೇಟ್ ಮಾಡ್ಬೋದು ಆನ್ ದ ರೆಕಮೆಂಡೇಷನ್ ಆಫ್ ಡಿಸ್ಟ್ರಿಕ್ಟ್ ಬೋರ್ಡ್, ಮುನ್ಸಿಪಾಲಿಟಿ, ಯೂನಿವರ್ಸಿಟಿ, ಟ್ರೇಡ್ ಅಸೋಸಿಯೇಷನ್, ಜಮೀನ್ದಾರ್ಸ್ ಆ್ಯಂಡ್ ಚೇಂಬರ್ಸ್ ಇವ್ರದ್ದೆಲ್ಲ ಒಪ್ಪಿಗೆ ತಗೊಂಡು ಇವ್ರ ರೆಕಮೆಂಡೇಷನ್ನ ತಗೊಂಡು ಗವರ್ನರ್ ನಾಮಿನೇಟ್ ಮಾಡ್ಬೋದು. ದ ಆ್ಯಕ್ಟ್ ಮೇಡ್ ಅ ಲಿಮಿಟೆಡ್ ಆ್ಯಂಡ್ ಇಂಡೈರೆಕ್ಟ್ ಪ್ರೊವಿಷನ್ ಫಾರ್ ದ ಯೂಸ್ ಆಫ್ ಎಲೆಕ್ಷನ್ ಆ್ಯಂಡ್ ಫಿಲ್ಲಿಂಗ್ ಅಪ್ ಸಮ್ ಆಫ್ ದ ನಾನ್ ಅಫಿಷಿಯಲ್ ಸೀಟ್ಸ್ both in central and provincial legislative councils. ಒಂದು ಟೈಪ್ ಆಫ್ ಎಲೆಕ್ಷನ್ನ ಇಂಡೈರೆಕ್ಟ್ ಆಗಿ ನಾನ್ ಅಫಿಷಿಯಲ್ ಸೀಟ್ಸ್ನ ಫಿಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಫಸ್ಟ್ ಟೈಮ್. ದ ವರ್ಡ್ ಎಲೆಕ್ಷನ್ ವಾಸ್ ಹೌಎವರ್ ನಾಟ್ ಯೂಸ್ಡ್ ಇನ್ ದಿಸ್ ಆ್ಯಕ್ಟ್. ವೋಟ್ ಹಾಕ್ತಾರೆ, ಬಟ್ ಅದಕ್ಕೆ ಎಲೆಕ್ಷನ್ ಅಂತ ಟರ್ಮ್ನ ಎಲ್ಲೂ ಯೂಸ್ ಮಾಡಲ್ಲ ಈ ಆ್ಯಕ್ಟಲ್ಲಿ. ದ ಪ್ರೊಸೆಸ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ನಾಮಿನೇಷನ್ ಮೇಡ್ ಆನ್ ದ ರೆಕಮೆಂಡೇಷನ್ ಆಫ್ ಸರ್ಟನ್ ಬಾಡೀಸ್. ಏನಂತಿರ್ತಾರೆ, ಇವರೆಲ್ಲ ರೆಕಮೆಂಡ್ ಮಾಡ್ತಾರೆ, ಬಟ್ ನಾಮಿನೇಟ್ ಮಾಡೋದಾರು ಪ್ರೊವಿನ್ಷಿಯಲ್ಲಿಗೆ ಗವರ್ನರು, ಸೆಂಟ್ರಲ್ಲಿಗೆ ವೈಸ್ರಾಯ್. ನೆಕ್ಸ್ಟ್ ಬರೋದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ನೋನ್ ಆಸ್ ಮಾರ್ಲೆಮೆಂಟೋ ರಿಫಾರ್ಮ್ಸ್. ಯಾಕೆ ಹೆಂಗಂತಾರೆ ಮಾರ್ಲೆಮೆಂಟೋ ಅಂದರೆ, ಲಾರ್ಡ್ ಮಾರ್ಲೆ ಆ ಟೈಮಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆಗಿರ್ತಾನೆ, ಲಾರ್ಡ್ ಮಿಂಟೋ ವೈಸ್ರಾಯ್ ಆಗಿರ್ತಾನೆ, ವೈಸ್ರಾಯ್ ಆಫ್ ಇಂಡಿಯಾ. ಅದಕ್ಕೆ ಏನಂತಾರೆ, ಇವರೆರಡು ಹೆಸರು ನೆನಪಿರಲ್ಲ ಅಂತಂದು ಮಾರ್ಲೆಮೆಂಟೋ ರಿಫಾರ್ಮ್ಸ್ ಅಂತ ಕರೀತಾರೆ. ದ ಫೀಚರ್ ಆಫ್ ದಿಸ್ ಆ್ಯಕ್ಟ್ ವೇರ್ ಆಸ್ ಫಾಲೋಸ್. It considerably increased the size of the Legislative Council, both central and provincial. The number of members in that Central Legislative Council was raised from 16 to 60. The number of members in the Provincial Legislative Council was not uniform. ಏನು ಹೇಳ್ತೈತೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ದವಲ್ಲ ಏನು ಸೆಂಟ್ರಲಲ್ಲಿ ಮತ್ತು ಪ್ರೊವಿನ್ಷಿಯಲಲ್ಲಿ, ಈ ಎರಡರದ್ದು ಸೈಜ್ನ ಇನ್ಕ್ರೀಸ್ ಮಾಡ್ತಾರೆ. ಸೆಂಟ್ರಲ್ ಲೆಜಿಸ್ಲೇಟಿವ್ ಮೆಂಬರಾಗ, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲಾಗ 16 ಸೀಟ್ ಇದ್ದು, ಮೊದಲು 16 ಮೆಂಬರ್ಸ್ ಇದ್ದರು, ಅದನ್ನು 16ರಿಂದ 60ಕ್ಕೆ ಏರಿಸ್ತಾರೆ. ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಎಲ್ಲ ಒಂದೊಂದು ಪ್ರೊವಿನ್ಸಲ್ಲಿ ಬೇರೆ ಬೇರೆ ರೀತಿಯಾಗಿ ಬದಲಾವಣೆಗಳಾಗ್ತವೆ. ಇಟ್ ರಿಟೇನ್ಡ್ ದ ಅಫಿಷಿಯಲ್ ಮೆಜಾರಿಟಿ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಅಲೌಡ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಟು ಹ್ಯಾವ್ ನಾನ್ ಅಫಿಷಿಯಲ್ ಮೆಜಾರಿಟಿ. ಏನು ಮಾಡ್ತೈತೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲಾಗ ಅಫಿಷಿಯಲ್ ಮೆಜಾರಿಟಿ ತಮ್ಮಲ್ಲಿ ಇರಂಗೆ ನೋಡ್ಕೊತೈತೆ, ಬಟ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲಾಗ ಏನು ಮಾಡ್ತೈತೆ, ಅಫಿಷಿಯಲ್ ಮೆಜಾರಿಟಿನ ಬಿಟ್ಕೊಡ್ತೈತೆ. It enlarged the deliberative functions of the Legislative Council at both levels. For example, members were allowed to ask supplementary questions, move resolutions on the budget and so on. ಲೆಜಿಸ್ಲೇಟಿವ್ ಕೌನ್ಸಿಲ್ದು ಕೆಲಸಗಳನ್ನು ಮತ್ತಿಷ್ಟು ಹೆಚ್ಚಿಗೆ ಮಾಡ್ತೈತೆ. ಇವ್ರಿಗೆ ಏನು ಮಾಡ್ತಾರೆ, ಈಗ ಸಪ್ಲಿಮೆಂಟ್ರಿ ಕ್ವೆಶನ್ ಕೇಳೋದು, ರಿಸೊಲ್ಯೂಷನ್ ಮೂವ್ ಮಾಡೋದು ಬಜೆಟ್ ಮೇಲೆ, ಇಂಥವೆಲ್ಲ ಕೆಲಸಗಳನ್ನು ಹೆಚ್ಚಿಗೆ ಮಾಡ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಸ್ of the Viceroy and governors. Satyendra Prasad became the first Indian to join the Viceroy's Executive Council. He was appointed as the law member. ಏನು ಮಾಡ್ತೈತೆ, ಫಸ್ಟ್ ಟೈಮು ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ
ಯಾರ್ದು ಎಕ್ಸಿಕ್ಯೂಟಿವ್ ಕೌನ್ಸಿಲ್? ವೈಸ್ರಾಯ್ ಮತ್ತು ಗವರ್ನರ್ದ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಭಾರತೀಯರನ್ನ ಸೇರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಸೇರಿದ ಫಸ್ಟ್ ಭಾರತೀಯ ಯಾರಂದರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಇವನು ಯಾರನ್ನ ಜಾಯ್ನ್ ಆಗ್ತಾನಂದ್ರೆ ವೈಸ್ರಾಯ್ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಜಾಯ್ನ್ ಆಗ್ತಾನೆ. ಇವನ್ನ ಲಾ ಮೆಂಬರ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಇಟ್ ಇಂಟ್ರೊಡ್ಯೂಸ್ ಅ ಸಿಸ್ಟಮ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಷನ್ for Muslims by accepting the concept of separate electorate. Under this, the Muslim members were to be elected only by Muslim voters. ಈ ಆ್ಯಕ್ಟ್ ಏನು ಮಾಡ್ತೈತೆ, ಹೊಸ ಸಿಸ್ಟಮ್ನ ಜಾರಿಗೆ ತರ್ತೈತೆ. ಏನಂದರೆ ಸಪ್ರೇಟ್ ಎಲೆಕ್ಟೊರೇಟ್. ಯಾರಿಗೆ ಆಗಿ ತರ್ತೈತೆ ಅಂದ್ರೆ ಮುಸ್ಲಿಮ್ರಿಗೆ ಆಗಿ. ಇಲ್ಲಿ ಏನಾಗುತ್ತಂದರೆ ಒಬ್ಬ ಎಲೆಕ್ಷನ್ನಿಗೆ ಮುಸ್ಲಿಮ್ ನಿಂತನ ಅಂದರೆ ಅವನಿಗೆ ಓನ್ಲಿ ಮುಸ್ಲಿಮ್ಸ್, ಆ ಪ್ರದೇಶದ ಮುಸ್ಲಿಮ್ಸ್ ಮಾತ್ರ ಓಟ್ ಹಾಕಬೇಕು. ಉಳಿದವ್ರು ಯಾರೂ ಓಟ್ ಹಾಕಂಗಿಲ್ಲ, ಯಾರೇ ಇದ್ದರೂ ಕೂಡ. ಅದನ್ನೇನಂತೀವಿ ಸಪ್ರೇಟ್ ಎಲೆಕ್ಟೊರೇಟ್. ಅವರಿಗೆ ಅದು ಸೀಟ್ ಫಿಕ್ಸ್ ಆದಮೇಲೆ ಆ ಜಾತಿಯವರೇ ಅದಕ್ಕೆ ಓಟ್ ಹಾಕಬೇಕು. ಇದನ್ನೇನಂತೀವಿ ಕಮ್ಯುನಲ್ ರಿಪ್ರೆಸೆಂಟೇಷನ್ ಅಂತ ಕರಿತೀವಿ. ದಸ್ ದ ಆ್ಯಕ್ಟ್ ಲೀಗಲೈಸ್ಡ್ ಕಮ್ಯುನಲಿಸಮ್. ಕಮ್ಯುನಲಿಸಮ್ನ ಲೀಗಲ್ ಆಗಿ ಮಾಡಿಬಿಡ್ತೈತೆ ಇದು. ಸೊ ಲಾರ್ಡ್ ಮಿಂಟೋ ಕೇಮ್ ಟು ಬಿ ನೋನ್ ಆಸ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್. ಲಾರ್ಡ್ ಮಿಂಟೋನ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್ ಅಂತ ಕರಿತೀವಿ. ಇಟ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಸಪ್ರೇಟ್ ರಿಪ್ರೆಸೆಂಟೇಷನ್ ಆಫ್ ಪ್ರೆಸಿಡೆನ್ಸಿ ಕಾರ್ಪೊರೇಷನ್, ಚೇಂಬರ್ ಆಫ್ ಕಾಮರ್ಸ್, ಯೂನಿವರ್ಸಿಟೀಸ್ ಆ್ಯಂಡ್ ಜಮೀನ್ದಾರ್ಸ್. ಈ ಎಲ್ಲರಿಗೂ ಸಪ್ರೇಟ್ ರಿಪ್ರೆಸೆಂಟೇಷನ್ನ ಪ್ರೊವೈಡ್ ಮಾಡ್ತೈತೆ. ನೆಕ್ಸ್ಟ್ ಬರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. On August 20, 1917, the British government declared for the first time that its objective was the gradual introduction of responsible government in India. 1917 ಏನು ಮಾಡ್ತೈತೆ, ಬ್ರಿಟಿಷ್ ಗೌರ್ಮೆಂಟು ಭಾರತದವರಿಗೆ ಹಂತವಾಗಿ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ನ ಕೊಡ್ತೀವಿ, ಅಂದರೆ ಸ್ವತಂತ್ರ ಕೊಡ್ತೀವಿ ಮುಂದೆ ನಿಮಗೆ. ಸ್ಪೆಸಿಫಿಕಾಗಿ ಹೇಳೋಲ್ರಿ ಯಾವ ಕೊಡ್ತಾರಂತ, ಬಟ್ ಕೊಡ್ತೀವಿ ಒಟ್ಟ. The Government of India Act of 1919 was thus enacted, which came into force in 1921. This act is also known as Montagu-Chelmsford reforms. ಯಾಕೆ ಹಂಗೆ ಕರೀತಾರಂದ್ರೆ, ಮತ್ತೆ ಮಾಂಟಾಗು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಇರ್ತಾನೆ, ಚೇಮ್ಸ್ಫೋರ್ಡ್ ಏನಿರ್ತಾನೆ ವೈಸ್ರಾಯ್ ಆಫ್ ಇಂಡಿಯಾ ಇರ್ತಾನೆ. The feature of this act were as follows. It provided for the classification of all the subjects of administration into two categories, namely ಸೆಂಟ್ರಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್. ಏನು ಮಾಡ್ತೈತೆ, ಇವು ಏನೇನು ಸಬ್ಜೆಕ್ಟ್ ಯಾವ್ಯಾವ ವಿಷಯದ ಮೇಲೆ ಆಡಳಿತ ಮಾಡ್ತಿರ್ತಾರಲ್ಲ ಅದನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಸೆಂಟ್ರಲ್ ಸಬ್ಜೆಕ್ಟು, ಇನ್ನೊಂದು ಪ್ರೊವಿನ್ಷಿಯಲ್ ಸಬ್ಜೆಕ್ಟು. ಸೆಂಟ್ರಲ್ ಸಬ್ಜೆಕ್ಟ್ನ ಸೆಂಟ್ರಲ್ ಗೌರ್ಮೆಂಟರೇ ಆಡಳಿತ ಮಾಡಬೇಕು. ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ ಏನಿರ್ತಾವಲ್ಲ ಅದರ ಮೇಲೆ ಪ್ರೊವಿನ್ಷಿಯಲ್ ಗೌರ್ಮೆಂಟಿಗೆ ಅಧಿಕಾರ ಇರ್ತೈತೆ. ದಿಸ್ ಕ್ಲಾಸಿಫಿಕೇಶನ್ ವಾಸ್ ಡನ್ ಬೈ ದ ಡಿವಲ್ಯೂಷನ್ ರೂಲ್ಸ್ ಫ್ರೇಮ್ಡ್ ಅಂಡರ್ ದ ಆ್ಯಕ್ಟ್. ದೀಸ್ ರೂಲ್ಸ್ ಫೆಸಿಲಿಟೇಟೆಡ್ ದ ಡೆಲಿಗೇಷನ್ ಆಫ್ ಅಥಾರಿಟಿ ಫ್ರಮ್ ದ ಸೆಂಟರ್ ಟು ದ ಪ್ರಾವಿನ್ಸಸ್. ಸೆಂಟ್ರಿಂದ ಪ್ರಾವಿನ್ಸಸ್ಗೆ ಅಧಿಕಾರ ಹಸ್ತಾಂತರ ಶುರುವಾಯಿತು ಅಂದಂಗೆ. In this way, the act relaxed the central control over the provinces. The central and provincial legislatures were authorized to make laws on the respective list of subjects. However, the structure of government continued to be centralized and unitary. ಈ ಆ್ಯಕ್ಟ್ ಏನು ಮಾಡ್ತೈತೆ, ಸೆಂಟ್ರಲ್ ಗೌರ್ಮೆಂಟಿಂದ ಹಂತವಾಗಿ ಪ್ರೊವಿನ್ಷಿಯಲ್ ಗೌರ್ಮೆಂಟ್ಗಳಿಗೆ ಅಧಿಕಾರ ಹಸ್ತಾಂತರನ ಶುರು ಮಾಡಿರ್ತೈತೆ. ಬಟ್ ಹೆಂಗೆ ಅಧಿಕಾರ ಹಸ್ತಾಂತರ ಮಾಡಿದರೂ ಕೂಡ ಸ್ಟ್ರಕ್ಚರ್ ಆಫ್ ಗೌರ್ಮೆಂಟ್ ಏನೈತಲ್ಲ ಅದು ಸೆಂಟ್ರಲೈಸ್ಡ್ ಆಗಿ, ಅಂದರೆ ಹೆಚ್ಚಿನ ಸಬ್ಜೆಕ್ಟ್ ಈಗಲೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಹೆಚ್ಚಿನ ಸಬ್ಜೆಕ್ಟ್ ಸಿಗೋಂಗೆ ನೋಡ್ಕೊತಾರೆ. ಅದನ್ನೇನಂತೀವಿ ಸೆಂಟ್ರಲೈಸ್ಡ್ ಆರ್ ಯೂನಿಟರಿ ಅಂತ ಕರಿತೀವಿ. ಇಟ್ ಫರ್ದರ್ ಡಿವೈಡೆಡ್ ದ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ಸ್ ಇಂಟು 2 parts. ಏನಂತ, ಟ್ರಾನ್ಸ್ಫರ್ಡ್ ಆ್ಯಂಡ್ ರಿಸರ್ವ್ಡ್. ದ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಇನ್ಕ್ಲೂಡೆಡ್ ಪಬ್ಲಿಕ್ ಹೆಲ್ತ್, ಎಜುಕೇಷನ್, ಲೋಕಲ್ ಸೆಲ್ಫ್ ಗೌರ್ಮೆಂಟ್, ಅಗ್ರಿಕಲ್ಚರ್, ವೈಲ್ ದ ರಿಸರ್ವ್ಡ್ ಸಬ್ಜೆಕ್ಟ್ included police, administration of justice, prisons, land revenue, finance, etc. ಈ ಪ್ರೊವಿನ್ಷಿಯಲ್ ಅಂತ ಏನು ಕೊಟ್ಟಿದ್ರಲ್ಲ ಡಿವೈಡ್ ಮಾಡಿ ಪ್ರೊವಿನ್ಷಿಯಲ್ ಸಬ್ಜೆಕ್ಟ್ನ, ಅದನ್ನು ಮತ್ತೆ 2 ಭಾಗವಾಗಿ ವಿಂಗಡಿಸ್ತಾರೆ. ಒಂದು ಟ್ರಾನ್ಸ್ಫರ್, ಇನ್ನೊಂದು ರಿಸರ್ವ್ಡ್. ಟ್ರಾನ್ಸ್ಫರಲ್ಲಿ ಯಾವ್ಯಾವ ಬರ್ತಾವೆ, ಪಬ್ಲಿಕ್ ಹೆಲ್ತು, ಎಜುಕೇಷನು, ಲೋಕಲ್ ಸೆಲ್ಫ್ ಗೌರ್ಮೆಂಟು, ಅಗ್ರಿಕಲ್ಚರ್ ಬರ್ತಾವೆ. ರಿಸರ್ವ್ಡ್ ಸಬ್ಜೆಕ್ಟಾಗ ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ಪ್ರಿಸನ್, ಲ್ಯಾಂಡ್ ರೆವಿನ್ಯೂ, ಫೈನಾನ್ಸ್, ಎಕ್ಸೆಟ್ರಾ. ದ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ವೇರ್ ಟು ಬಿ ಅಡ್ಮಿನಿಸ್ಟ್ರೇಡ್ ಬೈ ದ ಗವರ್ನರ್ ವಿತ್ ದ ಏಡ್ ಆಫ್ ಮಿನಿಸ್ಟರ್ಸ್ responsible to the legislative council. The reserved subjects, on the other hand, were to be administered by the governor and his executive council without being responsible to the legislative council. ಏನು ಹೇಳ್ತಾನೆ ಇವನು, ಈ ಆ್ಯಕ್ಟ್ ಏನು ಹೇಳ್ತೈತೆ, ಟ್ರಾನ್ಸ್ಫರ್ ಸಬ್ಜೆಕ್ಟ್ನ ಯಾರು ಆಡಳಿತ ಮಾಡ್ಬೋದು, ಅಧಿಕಾರ ಮಾಡ್ಬೋದು ಅಂದರೆ ಗವರ್ನರು ಯಾರ ಸಹಾಯದಿಂದ, ವಿತ್ ದ ಏಡ್ ಆಫ್ ಮಿನಿಸ್ಟರ್ಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರಲ್ಲ ಅಂಥ ಮಿನಿಸ್ಟರ್ಗಳು ಗವರ್ನರಿಗೆ ಸಹಾಯ ಮಾಡಬೇಕು ಇಂಥ ಸಬ್ಜೆಕ್ಟಲ್ಲಿ ಇದು ಮಾಡೋಕ್ಕೆ. ನೆಕ್ಸ್ಟ್ ರಿಸರ್ವ್ಡ್ ಸಬ್ಜೆಕ್ಟಿಗೆ ಮತ್ತೆ ಗವರ್ನರ್ ಇರ್ತಾನೆ, ಬಟ್ ಇಲ್ಲಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬರ್ತೈತೆ.
ವಿತೌಟ್ ಬೀಯಿಂಗ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಟಿವ್ ಕೌನ್ಸಿಲ್. ಲೆಜಿಸ್ಲೇಟಿವ್ ಕೌನ್ಸಿಲಿಗೆ ರೆಸ್ಪಾನ್ಸಿಬಲ್ ಆಗಿರಲ್ಲ ಇವರು. ದಿಸ್ ಡ್ಯುಯಲ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ವಾಸ್ ನೋನ್ ಆಸ್ ಡಯಾರ್ಕಿ, a term derived from the Greek word diarch, which means double rule. However, this experiment was largely unsuccessful. It introduced for the first time bicameralism and direct election in the country. ಏನು ಮಾಡ್ತಿದ್ದ ಫಸ್ಟ್ ಟೈಮ್ ಬೈಕ್ಯಾಮರಲಿಸಮ್ ಅಂದರೆ ಎರಡು ಬಾಡಿ, ಸೆಂಟ್ರಲ್ಲಾಗ ಹೆಂಗೆ ಲೋಕಸಭಾ ರಾಜ್ಯಸಭಾ ಅಂತ ಇತ್ತು, ಹಂಗೆ ಸ್ಟೇಟಲ್ಲಿ ವಿಧಾನಸಭಾ ವಿಧಾನ ಪರಿಷತ್ ಇರುತ್ತೆ. ಇದನ್ನೇನಂತೀವಿ ಬೈಕ್ಯಾಮರಲಿಸಮ್ ಅಂತೀವಿ, ದ್ವಿಸದನ ಪದ್ಧತಿ. ಮತ್ತು ಡೈರೆಕ್ಟ್ ಎಲೆಕ್ಷನ್ನ ಈ ಕಂಟ್ರಿಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. Thus, the Indian Legislative Council was replaced by bicameral legislature consisting of an upper house known as Council of State and lower house known as Legislative Assembly. The majority of members of the both houses were chosen by direct election. It required that the 3 of the 6 members of the Viceroy's Executive Council were to be Indians. And Viceroy 6 ಜನದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇರ್ತೈತಲ್ಲ, ಅದರಲ್ಲಿ 3 ಜನ ಇಂಡಿಯನ್ಸ್ ಆಗಿರ್ಬೇಕಂತ ಹೇಳ್ತೈತಿ ಆ್ಯಕ್ಟ್. It extended the principle of communal representation by providing separate electorate for Sikhs, Indians, Christians, Anglo-Indians and Europeans. ಇನ್ನು ಮುಸ್ಲಿಮ್ಸಿಗೆ ಅಷ್ಟೇ ಸಪ್ರೇಟ್ ಎಲೆಕ್ಟೊರೇಟ್ ಅನ್ನು ಕೊಟ್ಟಿತ್ತಲ್ಲ ಕಮ್ಯುನಲ್ ರಿಪ್ರೆಸೆಂಟೇಷನ್, ಅದನ್ನು ಸಿಖ್, ಇಂಡಿಯನ್ ಕ್ರಿಶ್ಚಿಯನ್, ಆಂಗ್ಲೋ ಇಂಡಿಯನ್ಸ್ ಮತ್ತು ಯುರೋಪಿಯನ್ಸಿಗೂ ಎಕ್ಸ್ಟೆಂಡ್ ಮಾಡ್ತೈತೆ, ಅವರಿಗೂ ಕೂಡ ಆ ಹಕ್ಕನ್ನು ನೀಡ್ತೈತೆ. ಇಟ್ ಗ್ರಾಂಟೆಡ್ ಫ್ರಾಂಚೈಸ್ ಟು ಎ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಆನ್ ದ ಬೇಸಿಸ್ ಆಫ್ ಪ್ರಾಪರ್ಟಿ, ಟ್ಯಾಕ್ಸ್ ಆರ್ ಅದರ್ ಕ್ವಾಲಿಫಿಕೇಷನ್. ವೋಟಿಂಗ್ ಹಕ್ಕನ್ನ ಎಲ್ಲರಿಗೂ ಕೊಡಲಿಲ್ಲ. ಫ್ರಾಂಚೈಸ್ ಅಂದರೆ ವೋಟ್ ಮಾಡೋ ಹಕ್ಕನ್ನು ಲಿಮಿಟೆಡ್ ಮೆಂಬರ್ಸಿಗೆ ಕೊಟ್ಟರು. ಯಾರ್ಯಾರಿಗೆ ಕೊಟ್ಟರು ಅಂದರೆ ಪ್ರಾಪರ್ಟಿ ಇರೋರು, ಟ್ಯಾಕ್ಸ್ ಕಟ್ಟೋರು ಮತ್ತು ಕೆಲವೊಂದು ಕ್ವಾಲಿಫಿಕೇಷನ್ ಇರೋರಿಗೆ ಮಾತ್ರ ವೋಟ್ ಹಾಕೋ ಹಕ್ಕನ್ನು ಕೊಡ್ತಾರೆ. ಇಟ್ ಕ್ರಿಯೇಟೆಡ್ ಎ ನ್ಯೂ ಆಫೀಸ್ ಆಫ್ ದ ಹೈ ಕಮಿಷನರ್ ಫಾರ್ ಇಂಡಿಯಾ ಇನ್ ಲಂಡನ್ ಆ್ಯಂಡ್ ಟ್ರಾನ್ಸ್ಫರ್ ಟು ಹಿಮ್ ಸಮ್ ಆಫ್ ದ ಫಂಕ್ಷನ್ಸ್ ಹಿಥರ್ಟು ಪರ್ಫಾರ್ಮ್ಡ್ ಬೈ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಏನು ಮಾಡ್ತೈತೆ, ಹೊಸ ಆಫೀಸ್ನ ಕ್ರಿಯೇಟ್ ಮಾಡ್ತೈತೆ, ಹೈ ಕಮಿಷನರ್ ಫಾರ್ ಇಂಡಿಯಾ ಅನ್ನೋದು ಆಫೀಸ್ನ, ಇಲ್ಲಿ ಲಂಡನ್ನಲ್ಲಿ. ಅವನಿಗೆ ಕೆಲವೊಂದು ಕೆಲಸಗಳನ್ನು ಟ್ರಾನ್ಸ್ಫರ್ ಮಾಡ್ತೈತೆ. ಯಾರು ಮಾಡ್ತಿದ್ದ ಕೆಲಸ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಏನು ಮಾಡ್ತಿದ್ನಲ್ಲ, ಅವನ ಕೆಲವು ಕೆಲಸಗಳನ್ನು ಹೈ ಕಮಿಷನರ್ ಫಾರ್ ಇಂಡಿಯಾ ಇನ್ ಲಂಡನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೆನ್ಸ್ ಎ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ 1926 ಫಾರ್ ರಿಕ್ರೂಟಿಂಗ್ ಸಿವಿಲ್ ಸರ್ವೆಂಟ್ಸ್. ಈ ಆ್ಯಕ್ಟ್ ಏನು ಮಾಡ್ತೈತೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡ್ತೈತೆ. ಹಾಗಾಗಿ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೆಟಪ್ ಆಗುತ್ತೆ. ಯಾವಾಗ 1926ರಲ್ಲಿ. ಅದೇ ಈ ಪ್ರೆಸೆಂಟಲ್ಲಿ ನಾವೇನು UPSC ಎಕ್ಸಾಮ್ ಬರಿತೀವಲ್ಲ, IAS ಪಾಸ್ ಆಗೋಕೆ, ಆ UPSCದು ಮೂಲ ಇದೇ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಂದಿದ್ದೆ ಯಾವಾಗ 1926ರಲ್ಲಿ. ಎದಕ್ಕೆ ಬಂತು, ಫಾರ್ ರಿಕ್ರೂಟಿಂಗ್ ಸಿವಿಲ್ ಸರ್ವೆಂಟ್ಸ್. ಇಟ್ ಸಪ್ರೇಟೆಡ್ ಫಾರ್ ದ ಫಸ್ಟ್ ಟೈಮ್ ಪ್ರೊವಿನ್ಷಿಯಲ್ ಬಜೆಟ್ಸ್ ಫ್ರಮ್ ದ ಸೆಂಟ್ರಲ್ ಬಜೆಟ್ ಆ್ಯಂಡ್ ಅಥರೈಸ್ಡ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರ್ಸ್ ಟು ಎನಾಕ್ಟ್ ದೇರ್ ಬಜೆಟ್ಸ್. ಫಸ್ಟ್ ಟೈಮ್ ಏನು ಮಾಡ್ತೈತೆ, ಸೆಂಟ್ರಲ್ ಬಜೆಟ್ ಬೇರೆ, ಪ್ರೊವಿನ್ಷಿಯಲ್ ಬಜೆಟ್ ಬೇರೆ ಅಂತ ಡಿವೈಡ್ ಮಾಡ್ತೈತೆ. ಅವ್ರು ನಿಮ್ಮದು ಬಜೆಟ್ ನೀವೇ ಮಾಡ್ಕೀರಿ, ನಮ್ಮದು ಬಜೆಟ್ ನಾವೇ ಮಾಡ್ಕೊಂತೀವಿ ಅಂತಂದು. ಪ್ರೊವಿನ್ಷಿಯಲ್ ಲೆಜಿಸ್ಲೇಚರಿಗೆ ಅಥಾರಿಟಿನೂ ಕೊಡ್ತಾರೆ, ನೀವೇ ಬಜೆಟ್ ಮಾಡ್ಕೊಳ್ರಿ ಅಂತಂದು. ಇಟ್ ಪ್ರೊವೈಡೆಡ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಎ ಸ್ಟ್ಯಾಟ್ಯುಟರಿ ಕಮಿಷನ್ ಟು ಇನ್ಕ್ವೈರ್ ಇಂಟು ಆ್ಯಂಡ್ ರಿಪೋರ್ಟ್ ಆನ್ ಇಟ್ಸ್ ವರ್ಕಿಂಗ್ ಆಫ್ಟರ್ 10 years ಆಫ್ ಇಟ್ಸ್ ಕಮಿಂಗ್ ಇಂಟು ಫೋರ್ಸ್. ಏನು ಮಾಡ್ತೈತೆ, ಒಂದು ಸ್ಟ್ಯಾಟ್ಯುಟರಿ ಕಮಿಷನ್ನ ಅಪಾಯಿಂಟ್ ಮಾಡ್ತೈತೆ. ಯಾಕಂದರೆ ಇಲ್ಲಿಂದ 10 ವರ್ಷ ನಾವೇನೇನು ಮಾಡೀವಿ ಅನ್ನೋದನ್ನು ರಿಪೋರ್ಟ್ ಕೊಡೋಕ್ಕೆ. ಇಟ್ ಪ್ರಪೋಸ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಚೇಂಬರ್ ಆಫ್ ಪ್ರಿನ್ಸಸ್. ಇದೇನು ಮಾಡ್ತೈತೆ, ಚೇಂಬರ್ ಆಫ್ ಪ್ರಿನ್ಸಸ್ ಅನ್ನೋ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಪೋಸ್ ಮಾಡ್ತೈತೆ. ಇದಕ್ಕೆ ನರೇಂದ್ರ ಮಂಡಲ್ ಅಂತ ಕೂಡ ಕರೀತಾರೆ. ಯಾವುದಕ್ಕೆ, ಚೇಂಬರ್ ಆಫ್ ಪ್ರಿನ್ಸಸ್ಸಿಗೆ. ದ ಚೇಂಬರ್ ವಾಸ್ ಇನಾಗ್ರೇಟೆಡ್ ಇನ್ 1921. ಇಟ್ ಕನ್ಸಿಸ್ಟೆಡ್ ಆಫ್ 120 ಮೆಂಬರ್ಸ್, ದಟ್ ಈಸ್ ಪ್ರಿನ್ಸಸ್ ಆಫ್ 108 states and 12 representatives of other states. It was headed by the Viceroy. It facilitated the consultation and discussion on the matter of common interest. ಇದನ್ನು ಯಾರು ಹೆಡ್ ಮಾಡ್ತಾರ, ವೈಸ್ರಾಯ್ ಹೆಡ್ ಮಾಡ್ತಾನೆ. ನೆಕ್ಸ್ಟ್ ಬರೋದು ಸೈಮನ್ ಕಮಿಷನ್. In November 1927, the British government announced the appointment of a 7-member statutory commission under the chairmanship of Sir John Simon to report on the condition of India under its new constitution. ಇದೇನು ಮಾಡ್ತೈತೆ, 1919ರಾಗ ಒಂದು ಆ್ಯಕ್ಟ್ ಬಂದ, ಮಾಂಟೆಗ್ಯೂ ಚೇಮ್ಸ್ಫೋರ್ಡ್ ಏನು ಬಂದಿರ್ತೈತಲ್ಲ, ಅದು 10 ವರ್ಷದ ನಂತರ ಅಂದರೆ 1929ಕ್ಕೆ ಮಾಡಬೇಕಿತ್ತು ಆ್ಯಕ್ಚುಲಿ ಇದು ಕಮಿಷನ್ನ. ಅದನ್ನು 2 ವರ್ಷ ಬಿಫೋರೇ ಮಾಡ್ತಾರೆ ಶೆಡ್ಯೂಲ್ಗಿಂತ. ಆ್ಯಕ್ಚುಲಿ ಯಾವಾಗ ಮಾಡಬೇಕಿತ್ತು, 1929ಕ್ಕೆ ಮಾಡಬೇಕಿತ್ತು. ಯಾಕೆ ಮಾಡಬೇಕಿತ್ತು ಅಂದರೆ 1919ರಾಗ ಮಾಡಿದ ಆ್ಯಕ್ಟು 10 ವರ್ಷದಲ್ಲಿ ಏನೇನು ಬದಲಾವಣೆಗಳಾಯಿತು, ಏನು ಒಳ್ಳೇದಾಯಿತು ಕೆಟ್ಟದ್ದಾಯಿತು ಅನ್ನೋದನ್ನು ರಿಪೋರ್ಟ್ ಕೊಡೋಕೆ ಜಾನ್ ಸೈಮನ್ ಅನ್ನೋನ್ನ ಅಧ್ಯಕ್ಷ ಮಾಡಿ ಒಂದು ಕಮಿಷನ್ನ ರೆಡಿ ಮಾಡ್ತೈತೆ. ಆಲ್ ದ ಮೆಂಬರ್ ಆಫ್ ದ ಕಮಿಷನ್ಸ್ ವರ್ ಬ್ರಿಟಿಷ್ ಆ್ಯಂಡ್ ಹೆನ್ಸ್ ಆಲ್ ದ ಪಾರ್ಟೀಸ್ ಬಾಯ್ಕಟೆಡ್ ದ ಕಮಿಷನ್.
ಇಲ್ಲಿ ಭಾರತೀಯರ ಕಂಡೀಷನ್ ಇಂಪ್ರೂವ್ ಆಗಿತ್ತೋ ಇಲ್ಲ ಅನ್ನೋದನ್ನು ಎಲ್ಲರೂ ಬ್ರಿಟಿಷರ ಕಮಿಷನ್ನೇ ಅದು ಹೆಂಗೆ ಹೇಳ್ತಾರ ಅನ್ನೋದಕ್ಕೆ ಭಾರತದವರೆಲ್ಲ ಅಪೋಸ್ ಮಾಡ್ತಾರೆ. ಇದಕ್ಕೆ ಭಾರತದ ಮೆಂಬರ್ನ ನಿಮ್ಮ ಕೌನ್ಸಿಲಕ್ಕೆ ನಿಮ್ಮ ಕಮಿಷನಾಗಿ ಸೇರಿಸ್ಕರಿ, ಇಲ್ಲಾಂದರೆ ಬಾಯ್ಕಟ್ ಮಾಡ್ತೀವಿ ಅಂತಂದು ಹೋರಾಟ ಮಾಡ್ತಾರೆ. ಇಲ್ಲಿ ಮಾಡ್ರಿ ನೋಡ್ರಿ, ಸೈಮನ್ ಗೋ ಬ್ಯಾಕ್ ಅಂತಂದು. ಅಂದರೂ ಬಿಡಲ್ಲ ಅವರು, ನೀವು ಹೆಂಗನ ಒದರಾಡ್ರಿ, ನಾವೇನು ಬಿಡಲ್ಲ ಅಂತಂದು ಫೈನಲಿ ದೆ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ 1930 ಆ್ಯಂಡ್ ರೆಕಮೆಂಡೆಡ್ ದ ಅಬೊಲಿಷನ್ ಆಫ್ ಡಯಾರ್ಕಿ, extension of responsible government in the provinces, establishment of a federation of British India and princely states, continuation of communal electorate and so on. ಏನೇನು ರಿಪೋರ್ಟ್ ಕೊಡ್ತೈತಿದೆ, ಒಂದು ಡಯಾರ್ಕಿ ಅಂತ ತಂದಿದ್ರಲ್ಲ ಅದನ್ನು ಅಬೊಲಿಷ್ ಮಾಡಿರಿ, ಈಗ ಏನು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ನ ಪ್ರಾವಿನ್ಸಸ್ಸಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಅದನ್ನು ಕಂಟಿನ್ಯೂ ಮಾಡಿರಿ, ಫೆಡರೇಷನ್ ಆಫ್ ಇಂಡಿಯಾ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ನ ಫಾರ್ಮ್ ಮಾಡಿರಿ, ಕಂಟಿನ್ಯೂಷನ್ ಈಗೇನು ಕಮ್ಯುನಲ್ ಎಲೆಕ್ಟರೇಟ್ ಕೊಡಕತ್ತಿರಲ್ಲ ಮುಸ್ಲಿಮು, ಸಿಕ್ಕು, ಆಂಗ್ಲೋ ಇಂಡಿಯನ್ಸ್ ಇವರಿಗೆಲ್ಲ ಅದನ್ನು ಕಂಟಿನ್ಯೂ ಮಾಡಿರಿ ಅನ್ನೋ ಮತ್ತು ಇನ್ನು ಕೆಲವೊಂದು ರೆಕಮೆಂಡೇಶನ್ನ ಈ ಕಮಿಷನ್ ಕೊಡ್ತೈತೆ. ಟು ಕನ್ಸಿಡರ್ ದ ಪ್ರಪೋಸಲ್ಸ್ ಆಫ್ ದ ಕಮಿಷನ್, ದ ಬ್ರಿಟಿಷ್ ಗೌರ್ಮೆಂಟ್ ಕನ್ವೆಂಡ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸಸ್. ಅದೇನು ರೆಕಮೆಂಡ್ ಮಾಡಿತ್ತು ಅದನ್ನು ಭಾರತದವ್ರ ಜೊತೆ ಡಿಸ್ಕಸ್ ಮಾಡೋಕ್ಕಂತಲೇ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮಾಡ್ತಾರೆ. ಆಫ್ ದ ಯಾರ್ಯಾರು ರಿಪ್ರೆಸೆಂಟೇಟಿವ್ ಇರ್ತಾರಂದರೆ ರಿಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಗೌರ್ಮೆಂಟ್, ಬ್ರಿಟಿಷ್ ಇಂಡಿಯಾ ಆ್ಯಂಡ್ ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್, ಇವರೆಲ್ಲರದು ಸೇರಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮಾಡ್ತಾರೆ. 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ನ ಮಾಡ್ತಾರೆ. ಆನ್ ದ ಬೇಸಿಸ್ ಆಫ್ ದಿಸ್ ಡಿಸ್ಕಷನ್ ಎ ವೈಟ್ ಪೇಪರ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ವಾಸ್ ಪ್ರಿಪೇರ್ಡ್ ಆ್ಯಂಡ್ ಸಬ್ಮಿಟೆಡ್ ಫಾರ್ ದ ಕನ್ಸಿಡರೇಷನ್ ಆಫ್ ದ ಜಾಯಿಂಟ್ ಸೆಲೆಕ್ಟ್ ಕಮಿಟಿ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಇದೇನು ಡಿಸ್ಕಸ್ಸು ರೆಕಮೆಂಡೇಶನ್ದು ಎಲ್ಲ ಮಾತಾಡಿದ್ರಲ್ಲ ಅದರ ಮೇಲೆ ಒಂದು ವೈಟ್ ಪೇಪರನ್ನು ಆನ್ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಅನ್ನೋದನ್ನು ಪ್ರಿಪೇರ್ ಮಾಡಿ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ದ ರೆಕಮೆಂಡೇಶನ್ ಆಫ್ ದಿಸ್ ಕಮಿಟಿ ವರ್ ಇನ್ಕಾರ್ಪೊರೇಟೆಡ್ ವಿತ್ ಸರ್ಟನ್ ಚೇಂಜಸ್ ಇನ್ ದ ನೆಕ್ಸ್ಟ್ ಗೌರ್ಮೆಂಟ್. ಅಲ್ಲೇನು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಏನೇನು ಸಜೆಷನ್ಸ್ ಬಂದವು, ಏನೇನು ರೆಕಮೆಂಡೇಷನ್ಸ್ ಬಂದವು, ಅದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ಮಾಡಿ ಇಂಡಿಯನ್ ಆ್ಯಕ್ಟ್ ಆಫ್ 1935 ಆ ಚೇಂಜಸ್ನ ತರ್ತಾರೆ. ಕಮ್ಯುನಲ್ ಅವಾರ್ಡ್. ಇನ್ ಆಗಸ್ಟ್ 1932, ರಾಮ್ಸೆ ಮೆಕ್ಡೊನಾಲ್ಡ್, ದ ಬ್ರಿಟಿಷ್ Prime Minister, announced a scheme of representation of the minorities, which came to be known as communal award. The award not only continued separate electorate for the Muslims, Sikhs, Indian Christians, Anglo-Indians and Europeans, but also extended it to the depressed classes, ಅಂದರೆ ಶೆಡ್ಯೂಲ್ ಕಾಸ್ಟ್. ಏನು ಮಾಡ್ತಾನೆ ರಾಮ್ಸೆ ಮೆಕ್ಡೊನಾಲ್ಡ್ ಅನ್ನೋನು ಅವಾಗ ಬ್ರಿಟಿಷ್ ಪ್ರಧಾನಮಂತ್ರಿ ಆಗಿರ್ತಾನೆ. 1932 ಏನಾಗುತ್ತೆ, ಕಮ್ಯುನಲ್ ಅವಾರ್ಡ್ ಆಲ್ರೆಡಿ ಕೊಟ್ಟಿದ್ರಲ್ಲ ಹಿಂದೆ ಮುಸ್ಲಿಮ್ಸಿಗೆ ಮತ್ತು ಕ್ರಿಶ್ಚಿಯನು, ಸಿಖ್ಸು ಇವರಿಗೆಲ್ಲ, ಇದನ್ನು ಶೆಡ್ಯೂಲ್ ಕ್ಯಾಸ್ಟಿಗೂ ಎಕ್ಸ್ಟೆಂಡ್ ಮಾಡ್ತಾನೆ. ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಹಿಂದುಳಿದ ಅಂದರೆ ಏನು ಅನ್ಟಚಬಲ್ಸ್ ಅಂತ ಕರಿತಿದ್ರು, SC ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನು ಕರಿತಿದ್ರಲ್ಲ, ಡಿಪ್ರೆಸ್ಡ್ ಕ್ಲಾಸ್ ಅಂತ ಏನು ಕರಿತಿದ್ರಲ್ಲ, ಅವರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ಬಿಡ್ತಾನೆ. ಗಾಂಧೀಜಿಗೆ ತಲೆ ಕೆಟ್ಟುಬಿಡ್ತೈತಿ, ಹಂಗೆ ಅವ್ರು ನಮ್ಮ ಹಿಂದೂ ಧರ್ಮದಾಗೆ ಇದ್ದವರು, ಅವ್ರಿಗೆ ಹೆಂಗೆ ನೀನು ಸಪ್ರೇಟ್ ಎಲೆಕ್ಟರೇಟ್ ವ್ಯವಸ್ಥೆ ಕೊಡ್ತಿದ್ವಿ ಅಂತಂದು ಉಪವಾಸಕ್ಕೆ ಕೂತ್ಬಿಡ್ತಾನೆ. ಗಾಂಧೀಜಿ ಏನು ಮಾಡ್ತಾನೆ, ಫಾಸ್ಟ್ ಅಂಟು ಡೆತ್, ನಾನು ಸಾಯತನ ಉಪವಾಸ ಮಾಡ್ತೀನಿ ಅಂತಂದು. ಎಲ್ಲಿ? ಯರವಾಡ ಜೈಲ್ ಇರೋದು ಪುನಾದಾಗ. ಒಂದು ನೀಗೇನು ಕಮ್ಯುನಲ್ ಅವಾರ್ಡ್ ಕೊಟ್ಟಿದ್ದಲ್ಲ ಅದನ್ನು ಮಾಡಿಫೈ ಮಾಡು, ಇಲ್ಲಾಂದ್ರೆ ನಾನು ಸಾಯತನ ಉಪವಾಸ ಬಂದಿರ್ತಾನೆ ಅಂತ ಗಾಂಧೀಜಿ ಗಟ್ಟಿ ಧೈರ್ಯ ಮಾಡಿ ಕುಂತು ಬಿಡ್ತಾನೆ. ಫೈನಲಿ ಏನು ಮಾಡಿಬಿಡ್ತಾರ, ಪಾಪ ಗಾಂಧಿ ಸತ್ತು ಬಿಡ್ತಾನೆ ಅನ್ನೋ ಅಂಜಿಕೆಗೆ. ದೇರ್ ವಾಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಡಾಕ್ಟರ್ B.R. ಅಂಬೇಡ್ಕರ್, ದ ಲೀಡರ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್. ಕಾಂಗ್ರೆಸ್ಸು ಮತ್ತು ಅಂಬೇಡ್ಕರ್ ಮಧ್ಯೆ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ದ ಅಗ್ರಿಮೆಂಟ್ known as Pune Pact retained the Hindu joint electorate and gave reserved seats. ಏನು ಮಾಡ್ತಾರೆ, ಸಪ್ರೇಟ್ ಎಲೆಕ್ಟೊರೇಟ್ನ ಕ್ಯಾನ್ಸಲ್ ಮಾಡಿ ರಿಸರ್ವ್ಡ್ ಸೀಟ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಸರ್ವ್ಡ್ ಸೀಟ್ ಅಂದ್ರೇನು, ಕೆಲವೊಂದು ಸೀಟ್ಗಳನ್ನ ಡಿಪ್ರೆಸ್ಡ್ ಕ್ಲಾಸಿಗೆ ಅಂತಲೇ ರಿಸರ್ವ್ ಮಾಡಿಡೋದು. ಅಲ್ಲಿ ಬೇರೆ ಯಾರು ಎಲೆಕ್ಷನಿಗೆ ನಿಂದ್ರಂಗಿಲ್ಲ, ಬಟ್ ಯಾರೇ ಎಲೆಕ್ಷನ್ ನಿಂತರೂ ಕೂಡ ವೋಟಿಂಗ್ ಎಲ್ಲರೂ ಸೇರ್ ಮಾಡ್ಬೋದು. ಅಲ್ಲಿ ಮೊದಲು ಹೆಂಗಿತ್ತು ಕಮ್ಯುನಲ್ ಅವಾರ್ಡಾಗ, ಫಾರ್ ಎಕ್ಸಾಂಪಲ್ ಒಬ್ಬರು ಕ್ರಿಶ್ಚಿಯನ್ ಒಬ್ಬ ಎಲೆಕ್ಷನಿಗೆ ನಿಂತಂದರೆ ಕ್ರಿಶ್ಚಿಯನ್ಸ್ ಮಾತ್ರ ಓಟ್ ಹಾಕ್ಬೇಕಿತ್ತು, ಉಳಿದವ್ರು ಏನು ಅದೇ ಪ್ರದೇಶದಾಗಿದ್ದು ಉಳಿದವ್ರಿಗೂ ಓಟ್ ಹಾಕಂಗಿರಲಿಲ್ಲ. ಇಲ್ಲಿ ಏನಾಗುತ್ತಾ, ಸೀಟ್ ರಿಸರ್ವ್ ಮಾಡಿರ್ತಾರೆ, ಅದೇ ಕಮ್ಯುನಿಟಿಯವರೇ ನಿಂದಿರ್ಬೇಕು. ಫಾರ್ ಎಕ್ಸಾಂಪಲ್ SCಗಂತ ರಿಸರ್ವ್ ಆದರೆ SCಗಳೇ ಎಲೆಕ್ಷನಿಗೆ ನಿಂದಿರ್ಬೇಕು, ಬಟ್ ವೋಟಿಂಗ್ ಎಲ್ಲರೂ ಹಾಕ್ತಾರೆ ಇಲ್ಲಿ. ಇದನ್ನು ಏನಂತೀವಿ, ರಿಸರ್ವ್ಡ್ ಸೀಟ್. The British government accepted the Pune Pact and modified the communal award in respect to the depressed class. Pune Pactನ ಬ್ರಿಟಿಷ್ ಗೌರ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರದ್ದೇನು ಕಮ್ಯುನಲ್ ಅವಾರ್ಡ್ ಇತ್ತಲ್ಲ ಅದನ್ನು ಮಾಡಿಫೈ ಮಾಡ್ತಾರೆ. This means that the provisions of separate electorate for the depressed classes were dropped for the scheme of representation
contained in the communal award. Subsequently, the provision of the Pune Pact were incorporated in the next Government of India Act of 1935. ಈ ಪೂನಾ ಪ್ಯಾಕ್ಟಿಗೆ ಸಂಬಂಧಪಟ್ಟಿದ್ದನ್ನು ಕೂಡ 1935 ಆ್ಯಕ್ಟಲ್ಲಿ ಸೇರಿಸ್ಕೊಂತಾರೆ. ಇನ್ ಅದರ್ ವರ್ಡ್ಸ್, ದ ಕಂಪೋಸಿಷನ್ ಆಫ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ legislature under the 1935 Act was based on this modified communal award. Government of India Act of 1935. The Act marked a second milestone towards a completely responsible government in India. It was a lengthy and detailed document having 321 sections and 10 schedules. The feature of this act were as follows. It provided for the establishment of an all-India federation consisting of province and princely states as units. The act divided the powers between the center and units in terms of 3 lists: federal list, provincial list, concurrent list. ಇದೇನು ಮಾಡ್ತೈತೆ, ಆಲ್ ಇಂಡಿಯಾ ಫೆಡರೇಷನ್ ಕನ್ಸಿಸ್ಟಿಂಗ್ ಆಫ್ ಪ್ರಾವಿನ್ಸಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅನ್ನೋದನ್ನು ಯೂನಿಟ್ ಆಗಿ ಎಸ್ಟಾಬ್ಲಿಷ್ ಮಾಡ್ತೈತೆ. ಮತ್ತು ಪವರ್ಗಳನ್ನ ಡಿವೈಡ್ ಮಾಡ್ಕೊತೈತೆ, 3 ಲಿಸ್ಟ್ ಮಾಡ್ತೈತೆ. ಇವಾಗ ಮೊದಲು 2 ಇದ್ವಲ್ಲ, ಇವಾಗ 3 ಲಿಸ್ಟ್ ಮಾಡ್ಕೊತೈತೆ. ಒಂದು ಫೆಡರಲ್ ಲಿಸ್ಟ್ ಅಂದರೆ ಸೆಂಟ್ರಿಗೆ ಸೇರಿದ್ದು 59 ಐಟಮು. ಪ್ರೊವಿನ್ಷಿಯಲ್ ಲಿಸ್ಟ್ ಅಂದರೆ ಪ್ರಾವಿನ್ಸಸ್ಸಿಗೆ ಸೇರಿದ್ದು 54 ಐಟಮು. ಆ್ಯಂಡ್ ಕಂಕರೆಂಟ್ ಲಿಸ್ಟ್ ಇವೆರಡಕ್ಕೂ ಸೇರಿ 36 ಐಟಮ್ನ ಸಬ್ಜೆಕ್ಟ್ಗಳನ್ನ ಡಿವೈಡ್ ಮಾಡಿ ಹಂಚ್ತೈತೆ. Residuary powers were given to the Viceroy. However, the federation never came into being as the princely states did not join. ರೆಸಿಡ್ಯೂರಿ ಪವರ್ನ ಯಾರಿಗೆ ಕೊಟ್ಟರು? ವೈಸ್ರಾಯ್ ಕೊಟ್ಟರು. ಬಟ್ ಇದು ಫೆಡರೇಷನ್ ಅನ್ನೋದು ಜಾರಿಗೆ ಬರಲಿಲ್ಲ. ಯಾಕಂದರೆ ಪ್ರಿನ್ಸ್ಲಿ ಸ್ಟೇಟ್ಸು ಇದನ್ನು ಜಾಯ್ನ್ ಆಗಲಿಲ್ಲ. ಇಟ್ ಅಬಾಲಿಷ್ಡ್ ದ ಡಯಾರ್ಕಿ ಇನ್ ದ ಪ್ರಾವಿನ್ಸಸ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಪ್ರೊವಿನ್ಷಿಯಲ್ ಅಟಾನಮಿ ಇನ್ ಇಟ್ಸ್ ಪ್ಲೇಸ್. ಡಯಾರ್ಕಿನ ಅಬಾಲಿಷ್ ಮಾಡಿ ಪ್ರೊವಿನ್ಷಿಯಲ್ ಅಟಾನಮಿನ ಪ್ರಾವಿನ್ಸಸ್ಸಿಗೆ ನೀಡ್ತಾರೆ. ದ ಪ್ರಾವಿನ್ಸಸ್ ವರ್ ಅಲೌಡ್ ಟು ಆ್ಯಕ್ಟ್ ಆಸ್ ಅಟಾನಮಸ್ ಯೂನಿಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಡಿಫೈನ್ಡ್ ಸ್ಪಿಯರ್ಸ್. ಈಗೇನು ಕರ್ನಾಟಕ ಅಂದರೆ ಕರ್ನಾಟಕದಾಗ ಆಡಳಿತ ಮಾಡೋ ಅಧಿಕಾರ ಕರ್ನಾಟಕದವರಿಗೆ, ಕರ್ನಾಟಕದಲ್ಲಿ ಆಯ್ಕೆಯಾದ ಮಿನಿಸ್ಟ್ರುಗಳಿಗೆ. ಈಗ CM ಅಂದರೆ ಅವರೇ ಆಡಳಿತ ಮಾಡಬೇಕು. ಇಲ್ಲಿ PM ಬಂದು ನಾವು ಕರ್ನಾಟಕದಾಗ ಆಡಳಿತ ಮಾಡ್ತೀವಿ ಅಂದರೆ ಬರೋಂಗಿಲ್ಲ. ಅದನ್ನೇನಂತೀವಿ? ಪ್ರೊವಿನ್ಷಿಯಲ್ ಅಟಾನಮಿ ಅಂತ ಕರಿತೀವಿ. ಸ್ವಾತಂತ್ರ್ಯ, ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರ ಮಾಡೋ ಸ್ವಾತಂತ್ರ್ಯ. Moreover, the act introduced responsible governments in provinces. That is, the governor was required to act with the advice of ministers responsible to the provincial legislature. This came into effect in 1937 and was discontinued in 1939. ಇನ್ನೊಂದೇನು ಮಾಡ್ತೈತಿ ಆ್ಯಕ್ಟ್, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಗಳನ್ನ ಪ್ರಾವಿನ್ಸಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೈತಿ. ಅಂದರೆ ಗವರ್ನರು ಅಡ್ವೈಸ್ ಆಫ್ ಮಿನಿಸ್ಟರ್, ಅಲ್ಲಿ ಯಾರು ಮಿನಿಸ್ಟರ್ ಇರ್ತಾರಲ್ಲ ಅವ್ರ ಅಡ್ವೈಸ್ನ ತಗೊಂಡು ಅಧಿಕಾರ ಮಾಡೋ ಪವರ್ನ ನೀಡ್ತೈತೆ. ಯಾವುದಕ್ಕೆ? ಓನ್ಲಿ ಪ್ರೊವಿನ್ಷಿಯಲ್ ಲೆಜಿಸ್ಲೇಚರಿಗೆ. ದಿಸ್ ಕೇಮ್ ಇನ್ ಟು ಎಫೆಕ್ಟ್. ಇದು ಯಾವಾಗ ಜಾರಿಗೆ ಬಂತು? 1937 ಬರ್ತೈತೆ. ಬಟ್ ಅದನ್ನು ಮುಂದೆ 1939 ಡಿಸ್ಕಂಟಿನ್ಯೂ ಮಾಡ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಅಡಾಪ್ಷನ್ ಆಫ್ ಡಯಾರ್ಕಿ ಅಟ್ ದ ಸೆಂಟರ್ and consequently the federal subjects were divided into reserved subjects and transferred subjects. ಮತ್ತೆ ಡಯಾರ್ಕಿನ ಸೆಂಟ್ರಲಲ್ಲಿ ಜಾರಿಗೆ ತರ್ತಾರೆ. ಮತ್ತೆ ಏನಾಗುತ್ತೆ? ಫೆಡರಲ್ ಸಬ್ಜೆಕ್ಟು ಮತ್ತೆ ರಿಸರ್ವ್ಡ್ ಸಬ್ಜೆಕ್ಟ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್ ಆಗಿ ಡಿವೈಡ್ ಆಗ್ತೈತೆ. However, this provision of act did not come into operation at all. ಮಾಡ್ಬೇಕನ್ಕಂತಾರೆ, ಬಟ್ ಇದನ್ನು ಆಪ್ರೇಷನಿಗೆ ಬರೋಂಗೇ ಇಲ್ಲ. ಇಟ್ ಇಂಟ್ರೊಡ್ಯೂಸ್ಡ್ ಬೈಕ್ಯಾಮರಲಿಸಮ್ ಇನ್ 6 out of 11 provinces. ಬೈಕ್ಯಾಮರಲಿಸಮ್ ಅಂತ ಆವಾಗಲೇ ಹೇಳಿದ್ನಲ್ಲ, 2 ಬಾಡಿ ಇರ್ತಾವೆ. ಹೆಂಗೆ ಸೆಂಟ್ರಲ್ನಾಗ ಲೋಕಸಭೆ ರಾಜ್ಯಸಭೆ ಇರ್ತೈತೆ, ಹಂಗೆ ಸ್ಟೇಟಾಗಿ ವಿಧಾನಸಭೆ ವಿಧಾನ ಪರಿಷತ್ ಇರ್ತೈತೆ. ಅಂಥ ಬೈಕ್ಯಾಮರಲ್ಲಿ 2 ಸದನಗಳನ್ನು, ದ್ವಿಸದನ ಪದ್ಧತಿಗಳನ್ನು 11ರಲ್ಲಿ 6 ಪ್ರಾವಿನ್ಸಸ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೈತೆ. ಯಾವ್ಯಾವ ಅಂದರೆ ಬೆಂಗಾಲ್, ಬಾಂಬೆ, ಮದ್ರಾಸ್, ಬಿಹಾರ್, ಅಸ್ಸಾಂ ಆ್ಯಂಡ್ ಯುನೈಟೆಡ್ ಪ್ರಾವಿನ್ಸಸ್ were made bicameral consisting of legislative council and legislative assembly. However, many restrictions were placed on them. It reserved a certain numbers of general seats for the depressed classes. ಆವಾಗಲೇ ಹೇಳಿದ್ರು ರಿಸರ್ವ್ ಕೊಡ್ಬೇಕಂತಂದು. ಸೊ ಇದೇನು ಮಾಡ್ತೈತೆ? ಕೆಲವೊಂದು ಸೀಟ್ನ ರಿಸರ್ವ್ ಮಾಡಿರ್ತೈತೆ. ಯಾರಿಗೆ? ಡಿಪ್ರೆಸ್ಡ್ ಕ್ಲಾಸಸ್. ಅವ್ರಿಗೆ ಏನಂತ ಕರೀತೀವಿ? ಶೆಡ್ಯೂಲ್ ಕಾಸ್ಟ್ ಅಂತ ಕೂಡ ಕರೀತಾರೆ. ಇಟ್ ಆಲ್ಸೋ ಎಕ್ಸ್ಟೆಂಡೆಡ್ ದ ಸ್ಪೆಷಲ್ ರಿಪ್ರೆಸೆಂಟೇಷನ್ ಟು ವುಮೆನ್ ಆ್ಯಂಡ್ ಲೇಬರ್ ವರ್ಕರ್ಸ್ ಆಲ್ಸೋ. ಈ ಸ್ಪೆಷಲ್ ರಿಪ್ರೆಸೆಂಟೇಷನ್ನ ಅಲ್ಲಿಗೆ ನಿಂದ್ರಿಸಲ್ಲ ಅವರು, ಹೆಣ್ಮಕ್ಳಿಗೆ, ವುಮೆನ್ಸಿಗೆ ಮತ್ತು ಕೆಲವು ಲೇಬರ್ಗಳಿಗೆ, ಏನು ವರ್ಕರ್ ಮಾಡ್ತಾರಲ್ಲ ಇಂಡಸ್ಟ್ರಿದಾಗ ವರ್ಕ್ ಮಾಡಿರೋರು ಅಂಥವ್ರಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. It abolished the Council of India established by the Government of India Act of 1858. The Secretary of State for India was provided with a team of advisors. Council of Indiana ಅಬಲಿಷ್ ಮಾಡ್ತೈತೆ. ಅದರ ಬದಲಿಗೆ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾಗೆ ಒಂದು ಟೀಮ್ ಕೊಡ್ತಾರೆ, ಅಡ್ವೈಸರ್ಸ್ನ. ಇಟ್ ಎಕ್ಸ್ಟೆಂಡೆಡ್ ದ ಫ್ರಾಂಚೈಸ್. ಅಬೌಟ್ 14% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಗಾಟ್ ವೋಟಿಂಗ್. ಮೊದಲಂಗೆ ಬರೀ ರೊಕ್ಕಿದ್ದವರು, ಟ್ಯಾಕ್ಸ್ ಕಟ್ಟೋರು, ಕೆಲವೊಂದು ಕ್ವಾಲಿಫಿಕೇಷನ್ ಇದ್ದವ್ರು ಮಾತ್ರ ಓಟ್ ಆಗ್ತಿದ್ರಲ್ಲ, ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ತೈತೆ, ಇನ್ನೂ ಹೆಚ್ಚಿನ ಜನ ಕೊಡ್ತೈತೆ. ಸೊ ಟೋಟಲ್ ಪಾಪ್ಯುಲೇಷನಲ್ಲಿ 14% ಜನ
ಓಟ್ ಹಾಕೋಕ್ಕೆ ಈಗ ಎಲಿಜಿಬಲ್ ಆಗ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟು ಕಂಟ್ರೋಲ್ ದ ಕರೆನ್ಸಿ ಆ್ಯಂಡ್ ಕ್ರೆಡಿಟ್ ಆಫ್ ದ ಕಂಟ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಎಸ್ಟಾಬ್ಲಿಷ್ ಮಾಡ್ತೈತೆ. ಯಾಕೆ? ಕರೆನ್ಸಿನ ಕಂಟ್ರೋಲ್ ಮಾಡೋಕೆ ಮತ್ತು ಕ್ರೆಡಿಟ್ ಆಫ್ ಕಂಟ್ರಿನ ಇಂಪ್ರೂವ್ ಮಾಡೋಕೆ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನಾಟ್ ಓನ್ಲಿ ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಟ್ ಆಲ್ಸೋ ಪ್ರೊವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಫಾರ್ 2 or more provinces. ಆವಾಗಲೇ ಏನು ಮಾಡಿತ್ತಲ್ಲ UPSC ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಾಗಿತ್ತಲ್ಲ, ಅದ್ರ ಜೊತೆಗೆ ಈ ಆ್ಯಕ್ಟಲ್ಲಿ ಪ್ರೊವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಈಗೇನು KPSC ಐತಲ್ಲ ಒಂದು ಆ ಟೈಪು KPSC ಮತ್ತು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಸ್ಟೇಟ್ಗಳು ಜೊತೆಗೆ ಬಂದು ಆ ಎಲ್ಲ ಸ್ಟೇಟ್ಗಳ ಮಧ್ಯೆ ಒಂದೇ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮಾಡೋದನ್ನು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರಿತೀವಿ. ಇಟ್ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಫೆಡರಲ್ ಕೋರ್ಟ್ ವಿಚ್ ವಾಸ್ ಸೆಟ್ ಅಪ್ ಇನ್ 1937. ಫೆಡರಲ್ ಕೋರ್ಟ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಇವಾಗ 1937. ಇಟ್ ಸಪ್ರೇಟೆಡ್ ಬರ್ಮಾ ಫ್ರಮ್ ಇಂಡಿಯಾ. ಏನು ಮ್ಯಾನ್ಮಾರ್ ಅಂತ ಇವಾಗ ಏನು ಕರಿತೀವಲ್ಲ ಅದು ಮೊದಲು ಇಂಡಿಯಾದಾಗೆ ಸೇರಿತ್ತು, ಅದನ್ನು ಸಪ್ರೇಟ್ ಮಾಡ್ತಾರೆ. ಇಟ್ ಕ್ರಿಯೇಟೆಡ್ 2 new provinces ಆಫ್ ಒರಿಸ್ಸಾ ಆ್ಯಂಡ್ ಸಿಂಧ್. ಒರಿಸ್ಸಾ ಆ್ಯಂಡ್ ಸಿಂಧ್ ಅನ್ನೋ 2 ಹೊಸ ಪ್ರಾಂತ್ಯಗಳನ್ನು ಕ್ರಿಯೇಟ್ ಮಾಡ್ತಾರೆ. ಇಟ್ ಪ್ರೊವೈಡೆಡ್ ಫಾರ್ ಸೇಫ್ ಗಾರ್ಡ್ಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ಗಳನ್ನು ಪ್ರೊಟೆಕ್ಟು ಮತ್ತು ಸೇಫ್ ಗಾರ್ಡ್ ಮಾಡೋ ಕೆಲಸನ ಆ್ಯಕ್ಟ್ ಮಾಡ್ತೈತೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. On February 20, 1947, the British Prime Minister Clement Attlee declared that the British rule in India would end by June 30, 1948. ಫಸ್ಟಿಗೆ ಏನು ಹೇಳಿರ್ತಾರೆ, ಯಾರು ಹೇಳಿರ್ತಾನಂದ್ರೆ 1947ರಲ್ಲಿ ಆಗಿನ ಪ್ರಧಾನಮಂತ್ರಿ ಕ್ಲೆಮೆಂಟ್ ಅಟ್ಲಿ ಜೂನ್ 30, 1948 ಅನ್ನೋದ್ರಾಗ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳ್ತಾನೆ. ಆಫ್ಟರ್ ವಿಚ್ ದ ಪವರ್ ವುಡ್ ಬಿ ಟ್ರಾನ್ಸ್ಫರ್ ಟು ದ ರೆಸ್ಪಾನ್ಸಿಬಲ್ ಇಂಡಿಯನ್ ಹ್ಯಾಂಡ್ಸ್. ಅವಾಗ ನೀವೇ ಆಡಳಿತ ಮಾಡಿಕರಿ, ಭಾರತದವರೇ ಆಳ್ವಿಕೆ ಮಾಡಿರಿ ಅಂತಂದು ಹೇಳ್ತಾನೆ. This announcement was followed by the agitation by the Muslim League demanding partition of the country. ಅಲ್ಲಿ ತನಕ ಸೊಮ್ಮಿದ್ದವರು ಸಣ್ಣಾಗಿ ನಮಗೊಂದು ಕಂಟ್ರಿ ಬೇಕಂತಂದು ಇವು ರೊಚ್ಚಿಗೆ ಬಿಡ್ತಾವೆ ಮುಸ್ಲಿಂ ಲೀಗು. On June 3, 1947, the British government made it clear that any constitution framed by the Constituent Assembly of India cannot apply to those parts of the country which were unwilling to accept it. June 3, 1947ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಒಂದನ್ನು ಕ್ಲಿಯರ್ ಮಾಡ್ತೈತೆ. ಏನು ಕ್ಲಿಯರ್ ಮಾಡ್ತದೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ನೀವು ಮಾಡ್ಕೊಂಡ್ರಲ್ಲ ಭಾರತದ ಸಂವಿಧಾನನ ಬರೆಯೋಕ್ಕೆ, ಆ ಸಂವಿಧಾನ ಯಾವ ಪಾರ್ಟು ನಿಮ್ಮ ಸಂವಿಧಾನನ ಒಪ್ಕೊಳ್ಳಲ್ವೋ ಅಂಥ ಪಾರ್ಟ್ ಮೇಲೆ ಅಪ್ಲೈ ಆಗಲ್ಲ ಅಂತ ಸಚ್ ಹೇಳ್ತೈತಿ. ಆನ್ ದ ಸೇಮ್ ಡೇ, ಯಾವುದು ಸೇಮ್ ಡೇ ಅಂದರೆ June 3, 1940, ಲಾರ್ಡ್ ಮೌಂಟ್ ಬ್ಯಾಟನ್ ದ ವೈಸ್ರಾಯ್ ಆಫ್ ಇಂಡಿಯಾ ಪುಟ್ ಫೋರ್ತ್ ದ ಪಾರ್ಟಿಷನ್ ಪ್ಲಾನ್, ಆಲ್ಸೋ ನೋನ್ ಆಸ್ ಮೌಂಟ್ ಬ್ಯಾಟನ್ ಪ್ಲಾನ್. ಇಂಡಿಯಾ ಪಾಕಿಸ್ತಾನನ ಪಾರ್ಟಿಷನ್ ಪ್ಲಾನ್ನ ಮೌಂಟ್ ಬ್ಯಾಟನ್ June 3, 1947ರಲ್ಲಿ ಮಂಡಿಸ್ತಾನೆ. The plan was accepted by the Congress and Muslim League. Immediately effect was given to the plan by enacting the Indian Independence Act of 1947. ಈ ಏನು ಪಾರ್ಟಿಷನ್ ಪ್ಲಾನ್ ಇರ್ತೈತಲ್ಲ ಅದು ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ 2 ಒಪ್ಕೊಂಡ್ಬಿಡ್ತಾವೆ, ಇಮಿಡಿಯೇಟಾಗಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. The feature of this act were as follows. It extended the British rule in India and declared India as an independence and sovereign state from August 15, 1947. ಈ ಆ್ಯಕ್ಟ್ ಏನು ಮಾಡಿಬಿಡ್ತೈತೆ, ಬ್ರಿಟಿಷ್ ರೂಲ್ನ ಇಲ್ಲಿಗೆ ಬಂದು ಎಂಡ್ ಮಾಡ್ತೀವಿ, ಇನ್ನು ಮುಂದೆ ನೀವೇ ಆಳ್ವಿಕೆ ಮಾಡ್ಕರಿ, ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ, August 15, 1947ರಿಂದ ನಿಮಗೆ ಸ್ವಾತಂತ್ರ್ಯ ಕೊಟ್ಟಿವಿ ಅಂತ ಡಿಕ್ಲೇರ್ ಮಾಡಿಬಿಡ್ತೈತೆ. ಇಟ್ ಪ್ರೊವೈಡೆಡ್ ಫಾರ್ ದ ಪಾರ್ಟಿಷನ್ ಆಫ್ ಇಂಡಿಯಾ ಆ್ಯಂಡ್ ಕ್ರಿಯೇಷನ್ ಆಫ್ 2 ಇಂಡಿಪೆಂಡೆಂಟ್ ಡೊಮಿನಿಯನ್ಸ್ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ವಿತ್ ದ ರೈಟ್ ಟು ಸೆಸೀಡ್ ಫ್ರಮ್ ಬ್ರಿಟಿಷ್ ಕಾಮನ್ವೆಲ್ತ್. ಇದೇನು ಮಾಡ್ತೈತೆ, ಪಾರ್ಟಿಷನ್ ಮಾಡಿ 2 ದೇಶಗಳನ್ನು ಸೃಷ್ಟಿ ಮಾಡ್ತೈತೆ, ಒಂದು ಇಂಡಿಯಾ ಇನ್ನೊಂದು ಪಾಕಿಸ್ತಾನ. ಅವಕ್ಕೆ 2ಕ್ಕೂ ಹಕ್ಕನ್ನು ಕೊಡ್ತೈತೆ. ಯಾವುದಕ್ಕಂದ್ರೆ ಬ್ರಿಟಿಷ್ ಕಾಮನ್ವೆಲ್ತಾಗಿ 2 ಮೆಂಬರ್ ಆಗಿರ್ತಾವೆ, ಅದರಿಂದ ಬಿಟ್ಟು ಹೋಗೋಕೆ ಅಧಿಕಾರನ ಕೊಡ್ತಾವೆ. ಓಕೆ, ಬೇಕಿದ್ದಿರಲಿ ಬೇಡಾದ್ರೂ ಬಿಡ್ರಿ ಅಂತಂದು. ಇಟ್ ಅಬಾಲಿಷ್ಡ್ ದ ಆಫೀಸ್ ಆಫ್ ವೈಸ್ರಾಯ್ ಆ್ಯಂಡ್ ಪ್ರೊವೈಡೆಡ್ ಫಾರ್ ಈಚ್ ಡೊಮಿನಿಯನ್ ಎ ಗವರ್ನರ್ ಜನರಲ್ ವಾಸ್ ಟು ಅಪಾಯಿಂಟೆಡ್ ಬೈ ದ ಬ್ರಿಟಿಷ್ ಕಿಂಗ್ ಆನ್ ದ ಅಡ್ವೈಸ್ ಆಫ್ ಡೊಮಿನಿಯನ್ ಕ್ಯಾಬಿನೆಟ್. ಹಿಸ್ ಮೆಜೆಸ್ಟಿಕ್ ಗೌರ್ಮೆಂಟ್ ಇನ್ ಬ್ರಿಟನ್ ವಾಂಟ್ಸ್ ಟು ಹ್ಯಾವ್ ನೋ ರೆಸ್ಪಾನ್ಸಿಬಿಲಿಟಿ ವಿತ್ ರೆಸ್ಪೆಕ್ಟ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್. ಏನು ವೈಸ್ರಾಯ್ ಏನೋ ಬಾಡಿ ಇತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ. 2 ದೇಶಕ್ಕೆ ಸಪ್ರೇಟ್ ಗವರ್ನರ್ ಜನರಲನ್ನು ಅಪಾಯಿಂಟ್ ಮಾಡ್ತಾರೆ. ಯಾರು ಅಪಾಯಿಂಟ್ ಮಾಡ್ತಾರೆ? ಬ್ರಿಟಿಷ್ ಕಿಂಗ್ ಅಪಾಯಿಂಟ್ ಮಾಡ್ತಾನೆ. ಯಾರ ಅಡ್ವೈಸ್ ಮೇಲೆ? ಅವನ ಕ್ಯಾಬಿನೆಟ್ ಅಡ್ವೈಸ್ ಮೇಲೆ ಬ್ರಿಟಿಷ್ ಕಿಂಗ್ ಅಪಾಯಿಂಟ್ ಮಾಡಿ 2 ದೇಶಕ್ಕೆ ಕಳಿಸ್ಕೊಡ್ತಾನೆ. ಬಟ್ ಅದಕ್ಕೂ ಬ್ರಿಟನ್ನಿಗೂ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳ್ತಾನೆ ಸ್ವಚ್ಛ. ಇಟ್ ಎಂಪವರ್ಡ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲೀಸ್ ಆಫ್ ದ 2 ಡೊಮಿನಿಯನ್ಸ್ ಟು ಫ್ರೇಮ್ ಆ್ಯಂಡ್ ಅಡಾಪ್ಟ್ ಎನಿ ಕಾನ್ಸ್ಟಿಟ್ಯೂಷನ್ ಫಾರ್ ದ ರೆಸ್ಪೆಕ್ಟಿವ್ ನೇಷನ್ಸ್ ಆ್ಯಂಡ್ ಟು ರಿಪೀಲ್ ಎನಿ ಆ್ಯಕ್ಟ್ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್ ಇನ್ಕ್ಲೂಡಿಂಗ್ ದ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಇಟ್ ಸೆಲ್ಫ್. ಏನು 2 ದೇಶನ ಫಾರ್ಮ್ ಮಾಡ್ತಾರಲ್ಲ, 2 ದೇಶಕ್ಕೆ ತಮ್ಮ ಸಂವಿಧಾನನ ತಾವೇ ಬರ್ಕೊಳ್ಳೋಕೆ ಅಧಿಕಾರನ ಕೊಡ್ತಾರೆ. ಈ ಹಿಂದೆ ಯಾವ್ಯಾವ ಆ್ಯಕ್ಟ್ ಮಾಡಿರ್ತಾರಲ್ಲ ಬ್ರಿಟಿಷರು, ಅದನ್ನು ಯಾವುದನ್ನ ಬದಲಾಯಿಸ್ಕರಿ, ಯಾವುದನ್ನ ಚೇಂಜ್ ಮಾಡ್ಕರಿ.
ಈಗೇನು ಇಂಡಿಪೆಂಡೆನ್ಸ್ ಆ್ಯಕ್ಟ್ನಾಗ ನೀವು ಹೇಳಕತ್ತಿರಲ್ಲ, ಈಗ ಹೇಳಿದ್ದನ್ನು ಬೇಕಿದ್ರೆ ಬದಲಾಯಿಸಿರ ಅಂತ ಹೇಳ್ಬಿಡ್ತೈತಿ. It empowered the constituent assemblies of the both dominions to legislate for their respective territories till the new constitution were drafted and enforced. No act of the British Parliament passed after August 15, 1947 was to extend to either of the new dominions unless it was extended thereto by a law of the legislature of the dominion. ಏನು ಹೇಳ್ತೈತೆ, ಈ ಎರಡು ದೇಶಕ್ಕೆ ತಮ್ಮ ತಮ್ಮ ಶಾಸನಗಳನ್ನು ಮಾಡೋ ಅಧಿಕಾರ ಸಿಗ್ತೈತೆ. ಆಗಸ್ಟ್ 15, 1947 ಏನು ಸ್ವಾತಂತ್ರ್ಯ ಕೊಟ್ಟಿವಲ್ಲ, ಆ ಸ್ವಾತಂತ್ರ್ಯ ಕೊಟ್ಟ ನಂತರ ಬ್ರಿಟಿಷ್ ಪಾರ್ಲಿಮೆಂಟಾಗಿ ನಾವು ಏನೇ ಆ್ಯಕ್ಟ್ ಮಾಡಿದ್ರು ಅದು ನಿಮಗೆ ಸಂಬಂಧಪಟ್ಟಿಲ್ಲ. ಎಲ್ಲಿವರೆಗೂ ಸಂಬಂಧಪಟ್ಟಿಲ್ಲ ಅಂದರೆ, ನಾವು ಮಾಡಿದ್ದ ಆ್ಯಕ್ಟನ್ನು ನೀವು ಲೆಜಿಸ್ಲೇಚರಲ್ಲಿ ನೀವೇ ಬೈ ಲಾ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ತನ ಅಕ್ಸೆಪ್ಟ್ ಮಾಡಿದರೆ ಅದು ಲಾ ಆಗುತ್ತೆ. ನೀವು ಅಕ್ಸೆಪ್ಟ್ ಮಾಡಿದರೆ ಮಾಡಿರಿ, ಬಿಡ್ರಿ ಅಂತ ನಾನು ಲೆಕ್ಕ ಕೇಳ್ದಂಗೆ. It abolished the office of the Secretary of State for India and transferred its function to the Secretary of State for Commonwealth Affairs. ಅವನೇ ಪಾಪ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತಂದು ಮಾಡಿ ಕಳಿಸಿದ್ರಲ್ಲ ಬ್ರಿಟಿಷರು, ಅವನಿಗೆ ಮತ್ತೆ ಬೇಜಾರಾಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅವನ್ನ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಕಾಮನ್ವೆಲ್ತ್ ಅಫೇರ್ಸಿಗೆ ಹಾಕಿಬಿಡ್ತಾರೆ ಅವನ್ನೇ. ಇಟ್ ಪ್ರೊಕ್ಲೇಮ್ಡ್ ದ ಲ್ಯಾಪ್ಸ್ ಆಫ್ ಬ್ರಿಟಿಷ್ ಪ್ಯಾರಮೆನ್ಸಿ ಓವರ್ ದ ಇಂಡಿಯನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ಆ್ಯಂಡ್ ಟ್ರೀಟೆಡ್ ರಿಲೇಷನ್ಸ್ ವಿತ್ ದ ಟ್ರೈಬಲ್ ಏರಿಯಾಸ್ ಫ್ರಮ್ ಆಗಸ್ಟ್ 15, 1947. ಏನು ಬ್ರಿಟಿಷ್ ಪರಮಾಧಿಕಾರ ಏನಿತ್ತಲ್ಲ ಭಾರತದ ಇದ್ರ ಮೇಲೆ, ಅದನ್ನು ತಗೊಂಡ್ಬಿಡ್ತೈತೆ. ಯಾರ ಮೇಲೆ? ಇಂಡಿಯನ್ ಪ್ರಿನ್ಸಿಪಲ್ ಸ್ಟೇಟ್ ಮೇಲೆ ಏನಿರ್ತೈತಲ್ಲ ಅದನ್ನೆಲ್ಲ ತಗೊಂಡ್ಬಿಡ್ತೈತೆ. ಟ್ರೀಟೆಡ್ ರಿಲೇಷನ್ಸ್ ವಿತ್ ಟ್ರೈಬಲ್ ಏರಿಯಾಸ್ ಮೇಲೆ ಏನು ಟ್ರೀಟಿಗಳಿದ್ವಲ್ಲ ಅದನ್ನೆಲ್ಲ ಅಬಲಿಷ್ ಮಾಡಿಬಿಡ್ತೈತೆ. ಇಟ್ ಗ್ರಾಂಟೆಡ್ ಫ್ರೀಡಮ್ ಟು ದ ಇಂಡಿಯನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ಐದರ್ ಟು ಜಾಯಿನ್ ದ ಡೊಮಿನಿಯನ್ ಆಫ್ ಇಂಡಿಯಾ ಆರ್ ಡೊಮಿನಿಯನ್ ಆಫ್ ಪಾಕಿಸ್ತಾನ್ ಆರ್ ಟು ರಿಮೇನ್ ಇಂಡಿಪೆಂಡೆಂಟ್. ಆ ಪ್ರಿನ್ಸಿಪಲ್ ಸ್ಟೇಟ್ ಏನು ಒಪ್ಕೊಂಡಿರ್ತಾವಲ್ಲ ಬ್ರಿಟಿಷ್ ಪ್ಯಾರಮೆಂಟ್ಸಿನ, ಅವಕ್ಕೆ 3 ಆಪ್ಷನ್ ಕೊಡ್ತಾನೆ. ಒಂದು, ನೀವು ಪಾಕಿಸ್ತಾನನ ಸೇರ್ಕರಿ, ಇಂಡಿಯನನ್ನು ಸೇರ್ಕರಿ, ಇಲ್ಲ ಸ್ವತಂತ್ರವಾಗನ ಇರ್ರಿ. ಇದೇ ಪ್ರಾಬ್ಲಮ್ ಮಾಡಿದ್ದೆಲ್ಲ. ಮುಂದೆ ಇದ್ರ ಸಲ ದೊಡ್ಡ ಹೋರಾಟ ನಡೀತದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಇಡೀ ಭಾರತನ, ಚದುರಿ ಹೋಗಿದ್ದ ಭಾರತನ ಒಂದು ಕುಡ್ಸಕ್ಕೆ ಪಡೆದಾಡ್ತಾನೆ ಪಾಪ. It provided for the governance of each of the dominions and provinces by the Government of India Act of 1935 till the new constitution were framed. The dominions were however authorized to make modification in the act. ಆ ಎರಡು ದೇಶಕ್ಕೆ ಕಾನ್ಸ್ಟಿಟ್ಯೂಷನ್ ನೀವು ಸಿದ್ಧಪಡಿಸೋವರೆಗೂ 1935 ಏನು ಆ್ಯಕ್ಟ್ ಮಾಡಿವಲ್ಲ ಅದರ ಪ್ರಕಾರನೇ ನೀವು ಆಡಳಿತ ಮಾಡಿರಿ. ನಿಮ್ದು ಯಾವಾಗ ಸ್ವಂತ ಕಾನ್ಸ್ಟಿಟ್ಯೂಷನ್ ಮಾಡ್ತಿರಲ್ಲ ಆವಾಗ ಅದನ್ನು ಇಟ್ಗಾರಿ ಬಿಸಾಕರಿ ಅಂತ ಹೇಳ್ತೈತೆ. It deprived the British monarch of his rights to veto bills or ask for reservation of certain bills for his approval. But this right was reserved for the Governor General. The Governor General would have full power to assent to any bill in the name of His Majesty. ಈ ಬಿಲ್ಲಿನ ಏನು ಮಾಡಿಬಿಡ್ತಾರೆ, ಬ್ರಿಟಿಷ್ ರಾಜನ ಸಲುವಾಗಿ ಅಪ್ರೂವಲಿಗೆ ಪೆಂಡಿಂಗ್ ಇಟ್ಕೊಂಡಿರ್ತಾರೆ, ಅದನ್ನೆಲ್ಲ ತೆಗೆದುಬಿಡ್ತಾರೆ. ಈಗ ಡೆಸಿಗ್ನೇಟೆಡ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆ್ಯಂಡ್ ದ ಪ್ರೊವಿನ್ಷಿಯಲ್ ಗವರ್ನರ್ಸ್ ಆಸ್ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಫ್ ದ ಸ್ಟೇಟ್ಸ್. They were made to act on the advice of Representative Council of Ministers in all matters. ಈ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಏನಿದ್ದು ಮತ್ತು ಪ್ರೊವಿನ್ಷಿಯಲ್ನಲ್ಲಿ ಗವರ್ನರ್ಸ್ ಅಂತ ಏನಿದ್ರಲ್ಲ, ಇವ್ರನ್ನ ಕಾನ್ಸ್ಟಿಟ್ಯೂಷನಲ್ ನಾಮಿನಲ್ ಹೆಡ್ ಆಗಿ ಇಡ್ತಾರೆ. ಅವರು ತಾವೇ ಸ್ವಂತ ವಿವೇಚನೆಯಿಂದ ಅಧಿಕಾರ ಮಾಡೋಂಗಿಲ್ಲ. ಅವ್ರು ಹೆಂಗೆ ಅಧಿಕಾರ ಮಾಡ್ಬೇಕಂದ್ರೆ ವಿತ್ ದ ರೆಸ್ಪೆಕ್ಟಿವ್ ಆಫ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಎಲ್ಲ ಮ್ಯಾಟ್ರಾಗೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳ್ತಾರಲ್ಲ ಅವ್ರ ಅಡ್ವೈಸ್ ತಗೊಂಡು ಅಧಿಕಾರನ ಮಾಡ್ಬೋದು. It dropped the title of Emperor of India from the royal titles of King of England. ಕಿಂಗ್ ಆಫ್ ಇಂಗ್ಲೆಂಡ್ ನಾವು ಏನಿದ್ದಲ್ಲ ಮಗ ಎಂಪರರ್ ಆಫ್ ಇಂಡಿಯಾ ಅಂತಂದು ಬಿರುದನ್ನು ತಗೊಂಡು ತಿರುಗಾಡ್ತಿದ್ದ. ಈಗ ಹೆಂಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಆ ಟೈಟಲ್ಲು ಬಿಟ್ಕೊಡ್ತಾನೆ. It discontinued the appointment to civil services and reservation of post by the Secretary of State for India. The member of the civil service appointed before August 15, 1947 would continue to enjoy all benefits that they were entitled to till that time. ಏನು ಮಾಡ್ತೈತೆ, ಸಿವಿಲ್ ಸರ್ವಿಸ್ ಆ್ಯಂಡ್ ಕಮಿಷನ್ ಫಾರ್ಮ್ ಮಾಡಿರ್ತಾರಲ್ಲ ಆಗಸ್ಟ್ 15, 1947 ಮುಂಚೆ ಅಪಾಯಿಂಟ್ ಆದವ್ರಿಗೂ ಕೂಡ ಅದೇ ಹುದ್ದೆಯಲ್ಲಿ ಮುಂದುವರಿಯೋಕ್ಕೆ ಅವಕಾಶನ ಕೊಡ್ತೈತೆ. ಅಟ್ ದ ಸ್ಟ್ರೋಕ್ ಆಫ್ ಮಿಡ್ ನೈಟ್ ಆಫ್ 15 August 1947 the British rule came to an end and power was transferred to the two new independent dominions of India and Pakistan. Lord Mountbatten became the first Governor General of the new Dominion of India. ಅಲ್ಲಿಗೇನಾಗುತ್ತಾ 14 ಮಧ್ಯರಾತ್ರಿ ಭಾರತಕ್ಕೆ ಸ್ವತಂತ್ರ ಸಿಗ್ತೈತೆ. ಲಾರ್ಡ್ ಮೌಂಟ್ಬ್ಯಾಟನ್ ಫಸ್ಟ್ ಗವರ್ನರ್ ಜನರಲ್ ಆಫ್ ನ್ಯೂ ಡೊಮಿನಿಯನ್ ಆಫ್ ಇಂಡಿಯಾಗ ಗವರ್ನರ್ ಜನರಲ್ ಆಗ್ತಾನೆ. ಈ ಸ್ವೋರಿನ್ ಜವಾಹರ್ಲಾಲ್ ನೆಹರು ಆಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಇಂಡಿಪೆಂಡೆಂಟ್ ಇಂಡಿಯಾ. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಫಾರ್ಮ್ಡ್ ಇನ್ 1946 ಬಿಕೇಮ್ ದ ಪಾರ್ಲಿಮೆಂಟ್ ಆಫ್ ದ ಇಂಡಿಯನ್ ಡೊಮಿನಿಯನ್. ಇದಕ್ಕೂ ಮುಂಚೆ ಇಂಟ್ರೀಮ್ ಗೌರ್ಮೆಂಟ್ನ ಫಾರ್ಮ್ ಮಾಡಿರ್ತಾರೆ 1946. ಇವನ್ನೆಲ್ಲ ಬಯಾಟ್ ಮಾಡ್ಕರಿ. ಇದನ್ನ ವಿಡಿಯೋ ಪಾಸ್ ಮಾಡ್ಕೊಂಡು ಇವನ್ನೆಲ್ಲ ಓದ್ಕರಿ.
ಇಂಪಾರ್ಟೆಂಟ್ ಇವು ಕೆಲವೊಂದ್ಸರಿ UPSC ಎಕ್ಸಾಮನ್ನ ಕೇಳಿಬಿಡ್ತಿರ್ತಾರೆ ಡೈರೆಕ್ಟಾಗಿ. ಇದು ಫಸ್ಟ್ ಕ್ಯಾಬಿನೆಟ್. ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ಪೋರ್ಟ್ಫೋಲಿಯೋಸ್ ಇದು. ಅದು ಸ್ವತಂತ್ರ ಸಿಗೋಕ್ಕೂ ಮುಂಚೆ ಇಂಟ್ರಿಮ್ ಗೌರ್ಮೆಂಟ್ ಇದು. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.